ಗುರುವಿನ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಗುರುಸ್ತುತಿಯೊಂದಿಗೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಎಂಟನೇ ಅಧ್ಯಾಯ 5 ಮತ್ತು 6 ಲ್ಯಾಂಡ್ಮಾರ್ಕ್ ಶ್ಲೋಕಸ್ ಇಲ್ಲಿಗೆ ಬಂದಿತ್ತು. 6ನೇ ಶ್ಲೋಕದವರೆಗೆ ಬಂದಿತ್ತು ಹೋದ ಸಲ. The 5th and the 6th shlokas, our Gurudev used to always remember this and repeat once in a way the significance of the 2 shlokas. Both the shlokas refer to the same point, so they are landmark shlokas. ಬಹಳ ಚೆನ್ನಾಗಿ ಎಲ್ಲ ಮಹಾತ್ಮರು ಎಷ್ಟು ವಿಶದವಾಗಿ 2 ಶ್ಲೋಕದ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅದನ್ನ ನಮ್ಮ ಗುರುಗಳು ಯಾವಾಗಲೂ ನೆನೆಸ್ಕೊಂಡು ಇದರ ಪ್ರಾಮುಖ್ಯತೆ ಏನು ಅಂತ ಹೇಳ್ತಾ ಇದ್ರು. ಶ್ಲೋಕ ಎಷ್ಟು ಸುಲಭದಲ್ಲಿ ಅರ್ಥ ಆಗುವ ಹಾಗೆ ಅನಿಸಿದ್ರು ಅದು ನಮ್ಮ ಅನುಭವಕ್ಕೆ ಸಿಗದೇ ಇರತಕ್ಕಂತಹ ಗೂಢಾರ್ಥವನ್ನು ಹೊಂದಿದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಕಾರಣ ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟ. ವೇದಾಂತದಲ್ಲಿ ಒಂದು ಮಾತಿದೆ, ಏನಂದ್ರೆ ಜಾತಸ್ಯ ಮರಣಂ ಧ್ರುವಂ ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಯಾವ ಜೀವ ಇರ್ತಕ್ಕಂತಹ ಒಂದು ಪ್ರಾಣಿ ಜೀವಿ ವ್ಯಾವಹಾರಿಕ ದೃಷ್ಟಿಯಲ್ಲಿ ಜನ್ಮಕ್ಕೆ ಬರುತ್ತದೆಯೋ, ಯಾವ ಪ್ರಾಣಿಗೆ ಜನ್ಮ ಉಂಟೋ ಆ ಪ್ರಾಣಿಗೆ ಮೃತ್ಯು ಅಷ್ಟೇ ಖಚಿತವಾದದ್ದು. ಯಾವುದು ಹುಟ್ಟತ್ತೋ ಅದು ಒಂದು ದಿವಸ ಮರಣವನ್ನು ಹೊಂದಲೇಬೇಕು. ಈ 2 ಶ್ಲೋಕದಲ್ಲಿರ್ತಕ್ಕಂಥ ಗೂಢಾರ್ಥ ಏನು ಅಂತಂದ್ರೆ, ಮರಣ ಖಚಿತ ಅಂತ ಗೊತ್ತಿದ್ರೂ ಸಹ ಹುಟ್ಟಿದ ಮೇಲೆ ಮೊದಲೇ ನಿಶ್ಚಯವಾಗಿರೋ ಹಾಗೆ ಆ ಜೀವಿಯ ಜನ್ಮ ಉತ್ಪತ್ತಿ ಕಾಲದಲ್ಲಿಯೇ ನಿಶ್ಚಯವಾಗಿರೋ ಹಾಗೆ ಎಂದು ದೇಹಕ್ಕೆ ಈ ಶರೀರಕ್ಕೆ ಮರಣ ಪ್ರಾಪ್ತಿಯಾಗತ್ತೆ ಅನ್ನೋ ಈ ಸೂಕ್ಷ್ಮ ವಿಚಾರ ಜೀವಿಗಳಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ, ಸಾಮಾನ್ಯರಿಗೆ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ, ಜ್ಞಾನಿಗಳನ್ನು ಹೊರತುಪಡಿಸಿ. ಯಾಕೆ ಅಂತಂದ್ರೆ ದಿಸ್ ಇಸ್ ವಾಟ್ ಈಸ್ simply referred in the Vedanta as the mystery of creation. The mystery of creation means the mystery of birth, the so-called birth or the so-called appearance in the body form and disappearance of the same body form. So the mystery of creation means mystery of birth and death. ಅದರಲ್ಲೂ ಮುಖ್ಯವಾಗಿ ಮರಣ ಖಚಿತವಾದದ್ದು ಅಂತ ಗೊತ್ತಿದ್ರೂ ಸಹ ಎಂದು ಬರುತ್ತೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದು ಮಾಯೆ ಪ್ರಧಾನವಾದ ಆಟ. ಆದ್ದರಿಂದ ಆ ಭಗವಂತನ ಮಾಯಾಶಕ್ತಿನಲ್ಲೇ ಎಲ್ಲರೂ ಮುಳುಗಿರೋದ್ರಿಂದ ಎಂದು ಯಾವತ್ತು ಯಾವಾಗ ಯಾವ ಕ್ಷಣದಲ್ಲಿ ಬರುತ್ತೆ ಅಂತ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ. 2ನೇ ವಿಷಯ ಏನು ಅಂದ್ರೆ ಇಲ್ಲಿ ಮರಣಕ್ಕೆ ಹತ್ತಿರವಾದಂತಹ ವ್ಯಕ್ತಿ ಇನ್ನೇನು ಕಡೆಗಳಿಗೆ ಬಂದಿದೆ, ಮರಣಾಸನನಾಗಿರ್ತಕ್ಕಂಥ ವ್ಯಕ್ತಿ ಪ್ರಾಣಗಳಿಂದ ದೇಹವನ್ನು ಬಿಟ್ಟು ಹೋಗುತ್ತೆ ಅನ್ನೋ ಸಮಯ ಬಂತಲ್ಲ, ಆ ಸಮಯದಲ್ಲಿ ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ ಅನ್ನೋದನ್ನ ಮರಣ ಹೊಂದುವ ಮೊದಲಿನ ಘಟ್ಟ ಏನಿದೆ, ದ ಫ್ಯೂ ಸೆಕೆಂಡ್ಸ್ ಆರ್ ಎ ಮಿನಿಟ್ ಆರ್ ಎ ಫ್ಯೂ ಮಿನಿಟ್ಸ್ ಬಿಫೋರ್ ಆಕ್ಚುಯಲಿ ಡೆತ್ ಹ್ಯಾಪನ್ಸ್. ವಾಟ್ ಹ್ಯಾಪನ್ಸ್ ಇನ್ ದಿ internal component, what happens to the chitta
what happens in the mind, what thoughts are generated in the mind, how the thoughts are controlled, or how the ego, the aham bhava, is subjected to these thoughts, how the ego is tormented. Nobody can explain, because after that he attains the death. ಮರಣ ಹೊಂದುವ ಸಮಯಕ್ಕೆ ಮೊದಲು ಆಗ್ತಕ್ಕಂತಹ ಮಾನಸಿಕ ಪ್ರವೃತ್ತಿಗಳು, ಮನಸ್ಸಲ್ಲಿ ಉಂಟಾಗ್ತಕ್ಕಂತಹ ವೃತ್ತಿಗಳು, ಯೋಚನೆಗಳು, ಆಲೋಚನೆಗಳು, ಸಂಕಲ್ಪ ವಿಕಲ್ಪಗಳು ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬ ಜೀವಿಗೆ ಕಡೆಗಾಲದಲ್ಲಿ ಮಾತ್ರ ಅನುಭವಕ್ಕೆ ಬರತಕ್ಕಂತಹ ವಿಷಯ. ಅದು ಮೊದಲೇ ಹೇಳಲಿಕ್ಕೆ ಬರೋ ವಿಷಯವೇ ಅಲ್ಲ. ಕಡೆಗಾಲದಲ್ಲಿ ಯಾವ ಅನುಭವ ಬಂತು ಅನ್ನೋದನ್ನ ಮತ್ತೆ ಪುನಃ ಹೇಳಬೇಕು ಅಂದ್ರೆ ವ್ಯಕ್ತಿ ಜೀವಂತ ಇರೋದಿಲ್ಲ. ಹಾಗಾಗಿ ಇದು ಯಾವತ್ತಿದ್ರು ಕೇವಲ ಮಹಾತ್ಮರ, ಜ್ಞಾನಿಗಳ ಉಪದೇಶದ, ಅವರ ಅನುಭವದಲ್ಲಿ ಬಂದಿರತಕ್ಕಂತಹ ಕಾಲಾತೀತರಾಗಿರ್ತಕ್ಕಂತಹ, ಸರ್ವಜ್ಞನಾಗಿರ್ತಕ್ಕಂತಹ ಮಹಾಪುರುಷರು ಏನು ತಿಳ್ಕೊಂಡಿದ್ದಾರೋ, ಮಹರ್ಷಿಗಳು ಉಪನಿಷತ್ತಲ್ಲಿ ಏನು ಅರ್ಥವನ್ನು ಮಾಡಿಕೊಂಡಿದ್ದಾರೋ ಅವುಗಳ ಮೂಲಕ ನಾವು ಅದನ್ನು ನಂಬಬೇಕು. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಸಿಂಪ್ಲಿ ಟ್ರಸ್ಟ್ ಅವರ್ ಗುರು, ದ ಸಿದ್ಧ ಪುರುಷ, the Mahapurusha, Mahajnani, what they say about the time of death, what happens in the mind. ಸಾಮಾನ್ಯರಿಗೆ ನಮಗೆ ಇದು ಯಾಕೆ ಅರ್ಥ ಆಗಲ್ಲ ಅಂದ್ರೆ, ನಾವು ಇನ್ನೂ ಆ ಕಟ್ಟಗಳಿಗೆ ಬಂದಿಲ್ಲ, ಆ ಕೊನೆ ಹಂತಕ್ಕೆ ಬಂದಿಲ್ಲ, ಸಾವಿನ ಹಂತಕ್ಕೆ ಬಂದಿಲ್ಲ. ಸಾವು ಆದ ನಂತರ ಹೇಳಬಹುದಾ ಅಂತಂದ್ರೆ ಅಲ್ಲಿ ವ್ಯಕ್ತಿಯೇ ಇರೋದಿಲ್ಲ. ಟು ಎಕ್ಸ್ಪ್ಲೈನ್ ಟು ದ ಸರ್ವೈವಿಂಗ್ ಪೀಪಲ್ what thoughts are coming in the mind at the time of death, nobody can predict, nobody can say. There is nobody who can return from the death bed after the death and explain all these things. And once again death. ಬಹಳಷ್ಟು ಜನ ಇದರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಬಹಳಷ್ಟು ಪ್ರಶ್ನೆ ಮಾಡ್ತಾರೆ, ಆದರೆ ಯಾರಿಗೂ ಅರ್ಥ ಆಗದೇ ಇರೋ ವಿಷಯ ಸಾಮಾನ್ಯವಾಗಿ. ಆದ್ದರಿಂದ ದಿಸ್ ರಿಡಲ್ ರಿಮೈನ್ಸ್ ಆಸ್ ಎ ರಿಡಲ್. ದಿಸ್ ಇಸ್ ಎ ಪ್ಯಾರಾಡಾಕ್ಸ್. ಆದ್ದರಿಂದ ವಿ ಹ್ಯಾವ್ ಟು ಟ್ರಸ್ಟ್ ಓನ್ಲಿ ವಾಟ್ ಉಪನಿಷತ್ ಸೇಸ್, ವಿ ಹ್ಯಾವ್ ಟು ಟ್ರಸ್ಟ್ ಓನ್ಲಿ ವಾಟ್ ಶಾಸ್ತ್ರ ಸೇ, ವಿ ಹ್ಯಾವ್ ಟು ಟ್ರಸ್ಟ್ ಓನ್ಲಿ ವಾಟ್ ಭಗವದ್ಗೀತಾ ಸೇಸ್, ಅಂಡ್ ವಿ ಹ್ಯಾವ್ ಟು ಟ್ರಸ್ಟ್ ಓನ್ಲಿ ವಾಟ್ ಅವರ್ ಗುರು ಸೇಸ್. ಸೊ ದೀಸ್ ಟೂ ಶ್ಲೋಕಾಸ್ ವಾಟ್ ಲಾರ್ಡ್ ಇಸ್ ರೆಫರಿಂಗ್, ದಟ್ ಈಸ್ ವೈ ಇಟ್ ಈಸ್ ಈಸಿ. We think we can understand the shloka. We cannot comprehend the inner meaning because the mind is not yet ready to go to that level of understanding. ಪ್ರಾಣೋತ್ಕ್ರಮಣದ ಸಮಯದಲ್ಲಿ ಈ ಮನಸ್ಸಿನಲ್ಲಿ ಪ್ರತಿಯೊಬ್ಬ ಜೀವಿಗೆ ಯಾವ ಭಾವನೆಗಳು ಬರುತ್ತೆ ಅನ್ನೋದನ್ನ ಈ ಕ್ಷಣದಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷಣದಲ್ಲಿ ಆರೋಗ್ಯವಂತನಾಗಿರ್ತಕ್ಕಂತಹ ಶರೀರದಲ್ಲಿ ಆ ಮನಸ್ಸು ಬುದ್ಧಿಯನ್ನು ಪರಮಾತ್ಮ ಕೊಟ್ಟಿದ್ದಾನಲ್ಲ, ಅದರ ಮೂಲಕ ಎಷ್ಟೇ ವಿವೇಚನೆ ಮಾಡಿದ್ರು ಆ ಸಮಯದಲ್ಲಿ ಮುಂದೆ ಎಂದೋ ಒಂದು ದಿವಸ ಘಟನೆ ನಡೆಯುತ್ತೆ, ನನ್ನ ಪರಿಸ್ಥಿತಿ ಹೇಗಿರುತ್ತೆ, ಈ ಮನಸ್ಸಿನಲ್ಲಿ ಏನಿರುತ್ತಪ್ಪ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಈ 5 ಮತ್ತು 6 ಶ್ಲೋಕಗಳೇನು ಇದೆಯಲ್ಲ ಬಹಳ ಮುಖ್ಯ. ನಮ್ಮ ಗುರುಗಳು ಹೇಳ್ತಾ ಇದ್ರು ಯಾವಾಗ. 6ನೇ ಶ್ಲೋಕ ಹೋದ ಸಲ ಆಗಿತ್ತು. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಹೋದ ವಾರಕ್ಕೆ ಇಲ್ಲಿ ನಿಂತಿತ್ತು. ಯಾವ ಪಾರ್ಥ, ಅರ್ಜುನ ಪರಮಾತ್ಮ ಹೇಳ್ತಾ ಇರೋ ಮಾತು, ಕಲಿಯುಗದಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇರೋ ಮಾತು. ಹಿ ಈಸ್ ಗಿವಿಂಗ್ ದ ಸೆರ್ಮನ್ ಫಾರ್ ಅವರ್ ಸೇಕ್ ಬಿಕಾಸ್ ವಿ ಡೋಂಟ್ ನೋ, ವಿ ಆರ್ ಅಜ್ಞಾನೀಸ್. Look Arjuna or Kaunteya or Partha, ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ. ಯಾವ ರೀತಿಯಲ್ಲಿ ನಮ್ಮ ಸಂಕಲ್ಪಗಳು ಇರುತ್ತೋ ಸಾವಿನ ಸಮಯದಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡು ನಾವು ಸಾಯ್ತೇವೋ, ಅಂದ್ರೆ ಮರಣವನ್ನು ಹೊಂದ್ತೇವೋ, ಮರಣ ಹೊಂದೋ ಸಮಯದಲ್ಲಿ ಏನಿರುತ್ತೋ ಮನಸ್ಸಲ್ಲಿ ಆ ಪ್ರಕಾರವೇ ಅದರ ಗತಿಗೆ ಅನುಸಾರವಾಗಿ ಮುಂದಿನ ಜೀವನ, ಮುಂದಿನ ಪುನರ್ಜನ್ಮ. ಇದನ್ನು ನೆನಪಿಟ್ಕೊಳ್ಬೇಕಪ್ಪ ಅರ್ಜುನ. ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾವ ಭಾವದಲ್ಲಿ ನಾವು ಜೀವ ಬಿಟ್ಟಿದ್ದೇವೋ ಆ ಭಾವ ಪುನರಾವರ್ತನೆ ಆಗುತ್ತೆ ಮುಂದಿನ ಜನ್ಮದಲ್ಲಿ. ಅಂದ್ರೆ ಭಗವಂತ ಹೇಳ್ತಾ ಇರೋದು ಎಲ್ಲ ಸಾಮಾನ್ಯರ ದೃಷ್ಟಿಯಿಂದ,
he is relating to this apparently worldly life which appears to be real for all of us. ವ್ಯಾವಹಾರಿಕ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಏನಾಗುತ್ತೆ ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ. ಜ್ಞಾನಿಗಳನ್ನ ಕುರಿತು ಹೇಳ್ತಾ ಇಲ್ಲ ಭಗವಂತ ಇಲ್ಲಿ, ಅಜ್ಞಾನಿಗಳನ್ನ ಕುರಿತು ಹೇಳ್ತಾ ಇದ್ದಾನೆ. ಸಾಧಕರನ್ನ ಕುರಿತು ಹೇಳ್ತಾ ಇಲ್ಲ, ಸಾಮಾನ್ಯರನ್ನ ಕುರಿತು ಹೇಳ್ತಾ ಇರೋ ಮಾತು. ಮನಸ್ಸಿನಲ್ಲಿ ಯಾವ ಭಾವ ಇರುತ್ತೋ ಆ ಪ್ರಕಾರ ಮುಂದಿನ ಜೀವ, ಮುಂದಿನ ಜನ್ಮ ಆಗುತ್ತೆ ಅರ್ಜುನ. ಇದನ್ನೇ ವೇದಾಂತದಲ್ಲಿ ಬಹಳ ಸುಂದರವಾಗಿ ನಮ್ಮ ಗುರುಗಳು ಒಂದೇ ಒಂದು ಶಬ್ದದಲ್ಲಿ ಹೇಳ್ತಾ ಇದ್ರು. ಸ್ಮಾಲ್ ಫ್ರೇಸ್ ಯೂಸ್ ಟು ಯೂಸ್ ಫಾರ್ ದಿಸ್ ಶ್ಲೋಕ. ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಂ ತಮೈವೇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ದ ಹೋಲ್ ಥಿಂಗ್ ಹಿ ಯೂಸ್ ಟು ಸಮರೈಸ್ ಇನ್ ಒನ್ ಸ್ಮಾಲ್ ಫ್ರೇಸ್, ಅವರ್ ಗುರುದೇವ್. ಯದ್ಭಾವಂ ತದ್ಭವತಿ, ವಾಟ್ ಯು ಥಿಂಕ್ ಯು ಬಿಕಮ್. ಇಂಗ್ಲಿಷಲ್ಲಿ ಬಹಳ ಸುಂದರವಾಗಿ ಹೇಳ್ಬಿಟ್ಟು ಗುರುಗಳು. ಸಾಯುವ ಸಮಯದಲ್ಲಿ ಏನು ಯೋಚನೆ ಬರುತ್ತೋ ಅದೇ ನಮ್ಮ ಮುಂದಿನ ಜನ್ಮಕ್ಕೆ ಕಾರಣ ಆಗುತ್ತಪ್ಪ, ಅದು ಮುಂದಿನ ಜನ್ಮದ ಬೀಜವಾಗುತ್ತಪ್ಪ ತಿಳ್ಕೊಳ್ಬೇಕು. ಇದನ್ನ ಬಹಳಷ್ಟು ಜನ ಮಹಾತ್ಮರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಯುವ ಸಮಯದಲ್ಲಿ ಏನೇನು ಭಾವ ಬರುತ್ತೋ, ಯಾಕೆ ಬರುತ್ತೋ ಅದು ಈಗ ನಮಗೆ ಗೊತ್ತಾಗಲ್ಲ, ಆ ಸಮಯದಲ್ಲಿ ಮಾತ್ರ ಗೊತ್ತಾಗೋದು. ದಟ್ ಈಸ್ ಅ ರಿಡಲ್, ದಟ್ ಈಸ್ ದಿ ಪಸಲ್. ಯು ಕೆನಾಟ್ ಡಿಸೈಫರ್, ಯು ಕೆನಾಟ್ ಡಿಕೋಡ್ ಇಟ್ ನೌ ಇಟ್ ಸೆಲ್ಫ್. What exactly I will be thinking at the time of death? Now you cannot say. I cannot say. Nobody can say. Because today is different. Tomorrow is different. When death strikes us, nobody knows. Our Guru repeatedly used to say this one point. You don't know when the death will strike. It may happen today, it may happen tomorrow, it may happen after 1 month or after 10 years. Nobody can say. Nobody can say, but it is already predetermined. It is already pre-decided right at the time of birth. Right at the time of birth it is decided. How much life this Jivatma or Jiva, this Sharira, this Jivi, this individual should have. So, yadbhavam tadbhavati. ಬಹಳಷ್ಟು ಜನ ಹೋದ ಸಲ ಇದು ನನಗೆ ನೆನಪಿಗೆ ಬರ್ತಾ ಇರೋದು ಏನು ಅಂದ್ರೆ, ಜಡಭರತನ ಕಥೆ ಬಹಳ ಮುಖ್ಯವಾಗಿ ಗುರುಗಳು ಬಹಳ ಪ್ರಿಯವಾದದ್ದು. ಈವನ್ ಹಿ ಹ್ಯಾಸ್ ರಿಟನ್ ಇನ್ ದಿ ಪುನರ್ಜನ್ಮ ಎ ಸಪರೇಟ್ ಚಾಪ್ಟರ್ ಆನ್ ದಟ್. ಇನ್ ದ ರೀಬರ್ತ್ ಬುಕ್ ಹಿ ಹ್ಯಾಸ್ ರಿಟನ್ ಬ್ಯೂಟಿಫುಲಿ, ಎಕ್ಸ್ಟೆನ್ಸಿವ್ಲಿ ಆನ್ ದಿ ಸ್ಟೋರಿ ಆಫ್ ಜಡಭರತ. ಹೌ ಭರತ ಚಕ್ರವರ್ತಿ ಇನ್ ದಿ ಫಸ್ಟ್ ಲೈಫ್, ಇನ್ ದಟ್ ಲಾಸ್ಟ್ ಲೈಫ್ ಆಸ್ ಎ ಎಂಪರರ್, ವೆನ್ ಹಿ ಕಮ್ಸ್ ಬ್ಯಾಕ್ in the Vanaprastha-ashrama, leaving everything, remaining aloof and in Bhagavad Chintana and Bhagavad Kaikarya, Japa and Tapa Anusthana, finally comes across a young deer calf. And then he gets more attached to the deer. At the time of death, what happens? ಬಹಳ ಚೆನ್ನಾಗಿ ಗುರುಗಳು ಅದನ್ನು ಹೇಳಿದ್ದಾರೆ ಪ್ರಸಂಗವನ್ನು. ಆ ಪುಸ್ತಕ The Rebirth, when it was being translated into Kannada, number of times I had a wonderful discussion to listen to what our Gurudev said. Our Gurudev said, look, even the great Emperor Bharata Chakravarti, with all austerity, with all the penance, he was doing japa and anusthana at the bank of the river, giving up the entire his empire, giving up all the pleasures and pleasantries of the life of a royal king. He was doing such a real penance. He was almost a realized person. He had seen, he was almost a realized person. But the karma was such that he had to have another 2 more births. So at the time of death, what happened? With all his spiritual penance, japa, anusthana and tapas, he remembered, I am leaving the body now, what happens to me? My dear, that dear, young deer, who is so akin to me, who is so close to me, I never even think of my own people, but I am always thinking of the deer. What happens to him? Who will feed him? Who will look after him, that deer? So much attached, so pleased. ಆ ಮುದ್ದು ಜಿಂಕೆ ಮರಿಯನ್ನ ನಾನು ದೇಹ ಬಿಟ್ಟ ಮೇಲೆ ಯಾರು ನೋಡ್ಕೊಳ್ತಾರೆ, ಯಾರು ಅದಕ್ಕೆ ಕಾಲಕ್ಕೆ ಊಟವನ್ನು ಹಾಕ್ತಾರೆ, ಅದರ ರಕ್ಷಣೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ, ಯಾರಿದ್ದಾರೆ ಅನ್ನೋ ಭಾವ. ಸಿ ದಟ್ ಮರ್ಸಿಫುಲ್ ಕಂಪ್ಯಾಷನ್, ಇಟ್ ರೋಸ್ ಲೈಕ್ ಎ ವೇವ್ ಇನ್ ಹಿಸ್ ಹಾರ್ಟ್
But Gurudev beautifully explains that. And with that only he died. So the last bhava was, he was thinking of the deer. So in the next, unfortunately, because of that karma siddhanta, yad bhavam tad bhavati, he had to take another birth as a deer. And remember, as per our Indian Vedanta, generally, emancipation or realization occurs only in the human birth. Even the demigods, devatas, cannot get realized even though they are devatas. They have to take birth as human being. So, the animal life realization is not possible. So, the deer life had to be undergone by Bharata Chakravarti because of his yad bhavam tad bhavati. ಸಾಯುವ ಸಮಯದಲ್ಲಿ ಯೋಚನೆ ಬಂದಿದ್ದರಿಂದ ಅವನು ಮತ್ತೆ ಜಿಂಕೆಯಾಗಿ ಹುಟ್ಟಬೇಕಾಯಿತು. ಆ ಜಿಂಕೆ ಜನ್ಮವನ್ನು ಕಳೆದು ನಂತರ ಮತ್ತೆ ಜಡಭರತನಾಗಿ ಜನಿಸಿದ. ಅದೇ ಕೊನೆಯ ಜನ್ಮ ಆಯಿತು. ಜಡಭರತನಾಗಿ ಹುಟ್ಟೋಕ್ಕಿಂತ ಮೊದಲು ಜಿಂಕೆಯಾಗಿ ಹುಟ್ಟೋ ಅಲ್ಲಿ ಕರ್ಮ ಸಿದ್ಧಾಂತದ ಪ್ರಕಾರ ಇತ್ತು. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ. ನಮ್ಮ ಗುರುಗಳು ಇದನ್ನು ಯಾಕೆ ಹೇಳಿದ್ರು ಅಂದ್ರೆ, ಎಲ್ಲರೂ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ರು. ಅಂತಹ ತಪಸ್ಸು ಮಾಡಿದಂತಹ ವ್ಯಕ್ತಿ, ಭಗವಂತನನ್ನ ಪಡೆಯಬೇಕು ಅಂತ ಹೊರಟಂತಹ ಚಕ್ರವರ್ತಿ, ಎಲ್ಲವನ್ನೂ ತ್ಯಾಗ ಮಾಡಿರತಕ್ಕಂತಹ ಮಹಾತ್ಮ, ಅಂಥವನಿಗೂ ಸಹ ಕೊನೆಗಾಲದಲ್ಲಿ ಸಾಕ್ಷಾತ್ಕಾರ ಆಗೋ ಬದಲು ಜಿಂಕೆಯ ಜನ್ಮ ಬಂತಲ್ಲ. ಇನ್ನು ನಿಮ್ಮಂಥವರ ಪಾಡೇನಪ್ಪ ಅಂತ ಗುರುಗಳು ಹೇಳ್ತಾ ಇದ್ರು. ನೀವೇನು ಅರ್ಥ ಮಾಡ್ಕೊಳ್ಬೇಕು ಇದರೊಳಗೆ ಅಂತ ಹೇಳ್ತಾ ಇದ್ರು. ಎಂತಿಂಥವ್ರಿಗೂ ಆ ಕಷ್ಟ ತಪ್ಪಿದ್ದಲ್ಲ. ಆದ್ದರಿಂದ ರೈಟ್ ನೌ ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ನಾಮ ಜಪ. ಆಲ್ವೇಸ್ ಯೂಸ್ ಟು ಕಮ್ ಬ್ಯಾಕ್ ಟು ದ ಪಾಯಿಂಟ್. You start now so that it will catch your hand in the end. ಈ ಕ್ಷಣದಿಂದ ನಾವು ಪ್ರಯತ್ನ ಮಾಡಿದರೆ ಆ ಭಗವತ್ ಕೃಪೆ, ಆ ಗುರು ಕೃಪೆ ನಮ್ಮನ್ನ ಕೊನೆಗಾಲದಲ್ಲಿ ಕೈ ಹಿಡಿಯುತ್ತೆ. ಕೊನೆಗಾಲದಲ್ಲಿ ನಾನು ಭಗವಂತ ನೆನೆಸ್ಕೊಳ್ತೇನೆ ಅಂತ ಈಗ ನಾನು ಮಾಡದೇ ಇದ್ರೆ, ಪ್ರಾಕ್ಟೀಸ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ನೆನಪು ಬರೋದಿಲ್ಲ. ಖಂಡಿತವಾಗ್ಲೂ ನೆನಪು ಬರೋದಿಲ್ಲ. ಇದು ಕರ್ಮ ಸಿದ್ಧಾಂತ. ಇಲ್ಲಿ ಇನ್ನೊಂದು ಒಂದು ಸೂಕ್ಷ್ಮ ಇದೆ. ಏನು ಅಂತಂದ್ರೆ, ಕೊನೆಗಾಲದಲ್ಲಿ ಯಾವ ಭಾವ ಇರುತ್ತೋ, ಯಾವ ಯೋಚನೆ ಇರುತ್ತೋ ಆ ಪ್ರಕಾರ ಮುಂದಿನ ಜೀವನ. ರಾಮಸುಖದಾಸರು ಇದರ ಬಗ್ಗೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಕೆಲವರು ಮುದ್ದಿಗಾಗಿ ಮನೇಲಿ ಸಾಕ್ತಾರಲ್ಲ ಪ್ರಾಣಿಗಳನ್ನು, ಅದರಲ್ಲೂ ನಾಯಿ, ವಿಶೇಷವಾಗಿ ನಾಯಿ ಅಥವಾ ಬೆಕ್ಕು. ಕೊನೆಗಾಲದಲ್ಲಿ ಕೆಲವರಿಗೆ ತಮ್ಮ ಆ ಮುದ್ದಿನ ನಾಯಿ ಬಗ್ಗೆಯೇ ಬಹಳಷ್ಟು ಯೋಚನೆ ಬಂದ್ರೆ ಅವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟೋದು ಶತಸಿದ್ಧ. ರಾಮಸುಖದಾಸ್ ಜಿ ಮಹಾರಾಜ್ ಸೇಸ್ ಯದ್ಭಾವಂ ತದ್ಭವತಿ. ಬಿಕಾಸ್ he is so much attached to his pet dog, he doesn't remember anything else. He remembers about the dog only at the last moment before the breath goes up. So who is there to watch? Nobody is there to watch. So that is how yad bhavam tad bhavati. Same thing. That is why earlier shloka only Lord said the same point. If you remember me at the time of death, you will join me only. ನೀನು ನನ್ನನ್ನ ಸ್ಮರಿಸಿದ್ರೆ ನನ್ನನ್ನೇ ಸೇರ್ತಿ ಅಂತ ಹಿಂದ್ಗಡೆ ಹೇಳಿದ್ದಾಯ್ತು 5ನೇ ಶ್ಲೋಕದಲ್ಲಿ. ಇಫ್ ಯು ಥಿಂಕ್ ಆಫ್ ಮೀ ಆಲ್ವೇಸ್, ಯು ಜಾಯಿನ್ ಮೀ ಓನ್ಲಿ. ಅಂದ್ರೆ ಯು ಅಟೈನ್ ಮೀ ಓನ್ಲಿ. ಭಗವತ್ ಸಾಕ್ಷಾತ್ಕಾರ ತಾನಾಗಿ ಆಗುತ್ತೆ. ನಾನು ನಿನಗೆ ಸಿಕ್ಬಿಡ್ತೇನಪ್ಪ ಕೊನೆಗಾಲದಲ್ಲಿ ನನ್ನನ್ನು ಸ್ಮರಿಸಿದ್ರೆ. ಅಜಮನ ಉದಾಹರಣೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ಭಾಗವತದ್ದು. ನಾರಾಯಣ ಅಂತ ಅವನು ಕರೆದ್ನಲ್ಲ ಕೊನೆಗಾಲದಲ್ಲಿ. ಸೊ ಇನ್ಸ್ಟೆಡ್ ಆಫ್ ದಿ ಅಟೆಂಡೆನ್ಸ್ ಆಫ್ ಯಮಧರ್ಮರಾಯ who came him to take to the hell, the attendants of Vaikuntha Loka, Vishnu Dutas, they came him to take him to the Vaikuntha just because he uttered Narayana. ಇದು ನಮ್ಮ ಗುರುಗಳು ಹೇಳ್ತಾ ಇದ್ರು. ಅಜಮಳ ಕೊನೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ನಾರಾಯಣ ಅಂತ ಕರೆದ್ರೆ ನಿಮಗೂ ಅದೇ ಥರ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ಇಫ್ ಯು ಡೋಂಟ್ ಪ್ರಾಕ್ಟೀಸ್ ನೌ, ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್, ಡೋಂಟ್ ಬಿ ಡೆಲ್ಯೂಡೆಡ್ ಯುವರ್ ಸೆಲ್ಫ್ ದಟ್ ಯು ವಿಲ್ ಆಲ್ಸೋ ರಿಮೆಂಬರ್ ಗಾಡ್ಸ್ ನೇಮ್ ಜಸ್ಟ್ ಲೈಕ್ ಅಜಮಳ ರಿಮೆಂಬರ್ಡ್. ನೋ, it cannot happen. Our Gurudev's holdings. Why? You have not practiced. You practice now, definitely it will happen. See, this is an assurance given by our Gurudev. Just like Gondawale Maharaj has given last time, I remembered.
One of the finest Upadesha Maharaj has given. Same thing our Gurudev said. The only way in this Kali Yuga is Namajapa. Remember God. Take name. Take the name of the Lord. ನಾಮಸ್ಮರಣೆ ನಮಗಿರೋದು ಒಂದೇ ದಾರಿ. ಆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಶರಣಾಗತಿ ಭಾವ ಯಾವತ್ತು ಹೊಂದುತ್ತೇವೋ, once we surrender ourselves means, our Gurudev used to say, when you completely cut down annihilate your ego. ಶರಣಾಗತ ಭಾವ ಹೊಂದೋದು ಅಂದ್ರೆ ಈ ಅಹಂಕಾರವನ್ನು ಪೂರ್ತಿ ನಾಶ ಮಾಡೋದು ಅಂತ ಅರ್ಥ. ಅದು ಬರೀ ಬಾಯಿನಲ್ಲಿ ಹೇಳಿದರೆ ಅರ್ಥ ಆಗೋ ವಿಷಯ ಅಲ್ಲ. ಅರ್ಥ ಆಯಿತು ಅಂತ ತಲೆ ಆಡಿಸಿದ್ರೆ ನಮಗೆ ಅರ್ಥ ಆಗಲ್ಲ. ಅಹಂಕಾರ ನಾಶ ಅನ್ನೋದು ಸಾಕ್ಷಾತ್ಕಾರಕ್ಕೆ ದಾರಿ. ಯಾವತ್ತು ಅಹಂಕಾರ ನಾಶವಾಗುತ್ತೋ ಅಲ್ಲಿ ಕೊನೆಗೆ ಉಳಿಯುವುದು ಸ್ವಯಂ ಪ್ರಕಾಶನಾದ ಪರತತ್ವ, ಪರಬ್ರಹ್ಮ ಚೈತನ್ಯವೇ ಪ್ರಕಾಶ ಆಗುತ್ತೆ. ಆ ಅರಿವು ಬಂದ ಮೇಲೆ ಅರಿವಿನಲ್ಲೇ ಮುಳುಗಿದಾಗ, ಆ ಅರಿವು ನಾವೇ ಆದಾಗ ಅಲ್ಲಿ ಬೇರೆ ವಸ್ತು ಇರೋದೇ ಇಲ್ಲ. ದೇರ್ ಇಸ್ ನಥಿಂಗ್ ಎಲ್ಸ್. ಎವ್ರಿಥಿಂಗ್ ರಿಮೈನ್ಸ್ ದ ಹೋಲ್ ಯೂನಿಟ್. ಯು ಬಿಕಮ್ ದಿ ಕಂಪ್ಲೀಟ್ ಪರಿಪೂರ್ಣ ಸಿಂಗಲ್ ಯೂನಿಟ್. ದೇರ್ ಇಸ್ ನಥಿಂಗ್ ಅದರ್ ದ್ಯಾನ್ ದ ಒರಿಜಿನಲ್ ಸೆಲ್ಫ್, ದ ಸೆಲ್ಫ್ ವಿಚ್ ಇಸ್ ಸೆಲ್ಫ್ ಶೈನ್. ಎಲ್ಲ ಭಾವಗಳು ಗುರುಗಳು ಹೇಳ್ತಾ ಇದ್ರು, ಈ ಶ್ಲೋಕ ಹೇಳ್ತಾ ಇರ್ಬೇಕಾದ್ರೆ. ಭಗವಂತ ಈ ಮಾತನ್ನ ಮುಂದೆ ಬಹಳಷ್ಟು ಕಡೆ ಹೇಳಿದ್ದಾನೆ. 9ನೇ ಅಧ್ಯಾಯದಲ್ಲೂ ಬರುತ್ತೆ, ಮುಂದೆ ಬರುತ್ತೆ. ನನ್ನಲ್ಲೇ ಮನಸ್ಸಿಟ್ರೆ, ನನ್ನಲ್ಲೇ ಯಾವತ್ತು ಸ್ಮರಣೆ ಮಾಡ್ತಾ ಇದ್ರೆ ನೀ ನನ್ನನ್ನೇ ಸೇರ್ತೀಯಪ್ಪ ಅಂತೇಳಿ ಹೇಳಿದ್ದಾನಲ್ಲ ಹಿಂದೆ. ಅದನ್ನು ಮುಂದೆ ಎಷ್ಟೋ ಕಡೆ ಹೇಳಿದ್ದಾನಲ್ಲ ಭಗವಂತ. ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. 9ನೇ ಅಧ್ಯಾಯದಲ್ಲಿ ಒಂದು ಬರುತ್ತೆ ಶ್ಲೋಕ. ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ನನ್ನನ್ನು ಹೊಂದದೇ ಇದ್ರೆ, ಅಪ್ರಾಪ್ಯ ಮಾಂ, ಪ್ರಾಪ್ಯ ಅಂದ್ರೆ ಅಟೈನಿಂಗ್ ಮೀ, ಅಪ್ರಾಪ್ಯ ಆಪೋಸಿಟ್. ಇಫ್ ಯು ಡೋಂಟ್ ಅಟೈನ್ ಮೀ ಅಟ್ ದಿ ಟೈಮ್ ಆಫ್ ಡೆತ್ ಅನ್ನೋ ಅರ್ಥನೂ ಆಗುತ್ತೆ. ಈ ಜನ್ಮದಲ್ಲಿ ನಾನು ನಿನಗೆ ಸಿಗದೇ ಇದ್ರೆ ಏನಾಗುತ್ತೆ ಗೊತ್ತಾ ಅರ್ಜುನ? ವಾಟ್ ಹ್ಯಾಪನ್ಸ್? ಯು ಕಮ್ ಬ್ಯಾಕ್ ಟು ಸಂಸಾರ, ಬರ್ತ್ ಅಂಡ್ ಡೆತ್, ಮತ್ತೆ ಪುನರ್ಜನ್ಮ. ಇದು ನಡೀತಾನೇ ಇರುತ್ತೆ. ಇದು ನನ್ನ ಸಂಕಲ್ಪ. ಸೃಷ್ಟಿ ಕಾರ್ಯವೇ ನನ್ನ ಮಾಯಾ ಕಾರ್ಯ ಆದ್ರಿಂದ, ಈ ಸೃಷ್ಟಿ ಅನ್ನೋದೇ ನನ್ನ ಒಂದು ಸಂಕಲ್ಪ, ನನ್ನ ಒಂದು ಆಟ ಆದ್ರಿಂದ, ಸರ್ವ ಬ್ರಹ್ಮಾಂಡವು ನನ್ನ ಈ ಸಮಗ್ರ ರೂಪದ ಒಂದು ಸಣ್ಣ ಅಂಶ ಆದ್ರಿಂದ, ಅಂದ್ರೆ ಸೃಷ್ಟಿ ಅನ್ನೋದು ಈ ವಿರಾಟ್ ತತ್ವದ ಒಂದು ಸಣ್ಣ ಅಂಶ. ಮುಂದೆ ಬರ್ತದೆ, ಇವೆಲ್ಲ ಮುಂದೆ ಬರ್ತದೆ ಬಹಳ. ಈ ಬ್ರಹ್ಮಾಂಡ, ಈ ವಿಶ್ವ, ಈ ಸೃಷ್ಟಿ ಅನ್ನೋದು ಈ ನನ್ನ ವಿರಾಟ್ ತತ್ವ ಇದೆಯಲ್ಲ, ಅದರದ್ದು ಕೇವಲ ಒಂದು ಸಣ್ಣ ಅಂಶ ಅಂತ ಹೇಳ್ತಾನೆ ಭಗವಂತ ಮುಂದೆ. ಹಾಗಿರ್ಬೇಕಾದ್ರೆ ಅಪ್ರಾಪ್ಯ ಮಾಂ, ಈ ನನ್ನನ್ನು ಈಗ ಪಡ್ಕೊಳ್ಳೋದೇ ಇದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ನೀನು ಸಂಸಾರದಲ್ಲಿ ಬೀಳ್ತಾ ಇರ್ತೀಯ. ಅಂದ್ರೆ ಹುಟ್ಟಾನೇ ಇರ್ತೀಯ, ಸಾಯ್ತಾನೇ ಇರ್ತೀಯ. ಇದು ನೆವರ್, ಅವರ್ ಗುರುದೇವ್ಸ್ ವರ್ಡ್ಸ್ ಆಲ್ವೇಸ್ ಸ್ಮಾಲ್ ಥಿಂಗ್. ದಿಸ್ ಇಸ್ ನೆವರ್ ಎಂಡಿಂಗ್ ಸ್ಟೋರಿ. ಸಿ, rebirth, death, rebirth, death, rebirth, death, never ending story. It goes on. There is no end, there is no beginning. ಒಂದು ಅರ್ಥದಲ್ಲಿ ಆಚಾರ್ಯ ಭಗವತ್ಪಾದರು ಹೇಳಿದ್ದಾರೆ, ಸೃಷ್ಟಿ ಅನಾದಿ ಅಂತ. ಯಾಕೆ ಅನಾದಿ ಅಂದ್ರೆ, ಇದು ಯಾವಾಗ ಪ್ರಾರಂಭ ಆಯಿತು ಯಾರಿಗೂ ಗೊತ್ತಿಲ್ಲ, ಯಾವಾಗ ಹೋಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಅಷ್ಟು ಅಗಾಧವಾದ ಮನಸ್ಸಿಗೂ ಈ ಕಾಲ ಅನ್ನೋದೇ ಒಂದು ಮಾಯೆ. ಈ ಕಾಲಘಟ್ಟವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಸೃಷ್ಟಿ ಅನ್ನೋದು ಅನಾದಿ. ದಿ ಕ್ರಿಯೇಷನ್ ಈಸ್ ಎಟರ್ನಲ್. ಅದನ್ನೇ ದ್ವೈತ ಮತ್ತು ವಿಶಿಷ್ಟಾದ್ವೈತ ತತ್ವದಲ್ಲಿ ಸೃಷ್ಟಿ ಅನ್ನೋದು ಸತ್ಯ ಅಂತ ಒಪ್ಪಿಕೊಳ್ತಾರೆ. ಆಚಾರ್ಯ ರಾಮಾನುಜರಾಗ್ಲಿ, ಆಚಾರ್ಯ ಮಧ್ವರಾಗ್ಲಿ, ಈ ಸೃಷ್ಟಿ ಮಿಥ್ಯ ಅಲ್ಲ, ಸತ್ಯ. ಇದು ಭಗವತ್ ಸ್ವರೂಪವೇ ಆದ್ರಿಂದ ಸತ್ಯ ಅಂತ ಒಪ್ಕೊಳ್ತಾರೆ. ಸೈದ್ಧಾಂತಿಕ ವಿವರಣೆಗಳು ಬೇರೆ ಏನೇ ಇದ್ರು, ವಿಲ್ ಕಮ್ ಬ್ಯಾಕ್ ಟು ದಿ ಶ್ಲೋಕ. ಸೊ ಮನನ ಕಾಲದಲ್ಲಿ ಯಾವ ಭಾವ ಇದ್ರೆ ಆ ಭಾವ ನಮಗೆ, ಆ ಭಾವದ ಪ್ರಕಾರ ಮುಂದಿನ ಜನ್ಮ ಆಗತ್ತೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಇದನ್ನು ಬಿಡಿಸಿ ಹೇಳಬೇಕು ಅಂದ್ರೆ ಆಚಾರ್ಯರು ಹೇಳ್ತಾರೆ ಇಲ್ಲಿ, ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ, ನಮ್ಮ ಹಿಂದಿನ ಜನ್ಮಗಳ ಸಂಚಿತ ಕರ್ಮಗಳ ಪ್ರಕಾರ ನಮ್ಮಲ್ಲಿ ಯಾವ್ಯಾವ ವಾಸನೆಗಳು ಕರ್ಮರಾಶಿ ಉಳ್ಕೊಂಡಿದೆಯೋ, ಏನು ಅನುಭವಿಸಬೇಕು ಅಂತ ಇನ್ನೂ ಉಳ್ಕೊಂಡಿದೆಯೋ ರಾಶಿ, ಅದರ ಪ್ರಕಾರ ಸಂಚಿತ ಕರ್ಮಕ್ಕೆ ಅನುಗುಣವಾಗಿ, ನಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ, ಈ ಜನ್ಮದಲ್ಲಿ ಮಾಡಿರತಕ್ಕಂಥ ಎಲ್ಲ ಕಾರ್ಯಗಳಿಗೆ ಅನುಗುಣವಾಗಿ, ಅಕಾರ್ಡಿಂಗ್ ಟು ದ ಇಂಪ್ರೆಷನ್ಸ್, ಸಂಸ್ಕಾರಸ್, ವಾಸನಸ್ ವಿ ಹ್ಯಾವ್ ಇನ್ಹೆರಿಟೆಡ್ ಫ್ರಮ್ ನಂಬರ್ ಆಫ್ ಬರ್ತ್ಸ್, previous births, and also according to the deeds we have done in this birth, both put together they influence the mind.
So accordingly, sankalpas, desires, thoughts will generate in the last moment because already they are decided. ನಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಸ್ಮರಣೆ ಉಂಟಾಗುತ್ತೆ. ಈ ಸ್ವಭಾವ ಅಂತಂದ್ರೆ ರಜೋತಮ ಮತ್ತು ಸತ್ವಗುಣದಿಂದ ಈ ಜನ್ಮ ಬಂದಿದೆಯಲ್ಲ, ಇದರ ಜೊತೆಗೆ ಹಿಂದಿನ ಜನ್ಮದ ಬೆಳವಣಿಗೆ ಇದೆಯಲ್ಲ, ಕರ್ಮಫಲಾಸ್ ಟು ಬಿ ಎಕ್ಸಾಸ್ಟೆಡ್, ಅವೆಲ್ಲವೂ ಸೇರಿ ದೇ ವಿಲ್ ಆಕ್ಟ್ ಅಪಾನ್ ದಿ ಮೈಂಡ್ ಹಿಯರ್ ಅಟ್ ದಿ ಟೈಮ್ ಆಫ್ ಡೆತ್. ಸೊ ಮನುಷ್ಯ ಈ ವಿಷಯದಲ್ಲಿ ಸ್ವತಂತ್ರನೇ ಅಲ್ಲ, ತಾನಾಗಿ ಭಾವನೆಗಳು ಬರುತ್ತೆ ಆತನ ಸ್ವಭಾವಕ್ಕೆ ಅನುಗುಣವಾಗಿ. ಅಕಾರ್ಡಿಂಗ್ ಟು ದ ಸಿಂಪಲ್ ವೇ, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ದ ಪರ್ಸನ್, ಹಿ ವಿಲ್ ಗೆಟ್ ದ ಫೀಲಿಂಗ್ಸ್. The way he has led the life all these years, the way he led the life in the previous births, all those things, impressions, act on the mind at the time of death. So, without his knowledge, ಅವನಿಗೆ ಗೊತ್ತಿಲ್ಲದೆ, ಅವನಿಗೆ ಗೊತ್ತಾಗೋದೇ ಇಲ್ಲ, ಹಾಗೆ ಪುಂಖಾನುಪುಂಖವಾಗಿ ಯೋಚನೆಗಳು ಬರುತ್ತೆ. ಆ ಯೋಚನೆಗಳು ಹೇಗೆ ಬರುತ್ತೋ ಆ ಪ್ರಕಾರ ಅವನ ಜೀವನ ಮುಂದೆ ನಿರ್ಧಾರ ಆಗೋದು. ಸೊ ಕರ್ಮ ಸಿದ್ಧಾಂತದ ಪ್ರಕಾರವೂ ಅಷ್ಟೇ. ಭಗವಂತ ಹೇಳ್ತಾ ಇರೋದು ಸತ್ಯಕ್ಕೆ ಸತ್ಯವಾಗಿರ್ತಕ್ಕಂಥ ಬಹಳ ಅನೂಚಾನವಾದಂತಹ ರಹಸ್ಯವಾದ ಸಿದ್ಧಾಂತವನ್ನು ಹೇಳ್ತಾ ಇದ್ದೇನೆ ಭಗವಂತ ಇಲ್ಲಿ. ಇದು ಯಾಕೆ ನಮಗೆ ರಹಸ್ಯ ಅಂತಂದ್ರೆ, ವಿ ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ರೈಟ್ ಟುಡೇ ವಾಟ್ ಹಿ ಈಸ್ ಟಾಕಿಂಗ್ ಹಿಯರ್. ಮರಣಕಾಲ ಇನ್ನೂ ಬಂದಿಲ್ವಲ್ಲ, ನಮಗೆ ಮನಸ್ಸು ಆ ಟೈಮ್ನಲ್ಲಿ ಯಾವತ್ತು ಮರಣ ಬರುತ್ತೆ ಗೊತ್ತೇ ಇಲ್ವಲ್ಲ. ಒಂದ್ ವೇಳೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಆ ಗಳಿಗೆ ಬರಬೇಕಲ್ಲ, ಆ ಗಳಿಗೆ ಬರೋವಾಗ ಮನಸ್ಸಲ್ಲಿ ಏನಾಗುತ್ತೆ ಗೊತ್ತಿಲ್ವಲ್ಲ. ವಿ ಡೋಂಟ್ ನೋ. ಸೊ ಯು ಆರ್ ಟೋಟಲಿ ಅಂಡರ್ ದ ಸ್ಪೆಲ್ ಆಫ್ ಮಾಯಾ ಅಂಡ್ ಕರ್ಮ ಸಿದ್ಧಾಂತ. ಅವರ್ ಓನ್ ನೇಚರ್ ಡಿಸೈಡ್ಸ್ ವಾಟ್ ಥಾಟ್ಸ್ ವಿಲ್ ಕಮ್ ಇನ್ ದ ಎಂಡ್. ಅದಕ್ಕೆ ಎಲ್ಲ ಮಹಾತ್ಮರು ಹೇಳಿದ ಹಾಗೆ ನಮ್ಮ ಗುರುಗಳು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ರು. ಯಾವುದನ್ನು ಹೇಳ್ತಾ ಇದ್ರು ಅಂದ್ರೆ, ಆ ನಾರದ ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಮಹರ್ಷಿಗಳು ಹೇಳಿದ ಶ್ಲೋಕ, ಕಲಿಯುಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರೋದು. ವಾಟ್ ಹ್ಯಾಪನ್ಸ್ ಇನ್ ಕಲಿಯುಗ, ವಾಟ್ ವಿ ಶುಡ್ ಡೂ ಇನ್ ಕಲಿಯುಗ, ದ ಪ್ರೆಸೆಂಟ್ ಡೇ ಲೈಫ್. ನಾರದ ಮಹರ್ಷಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಸ್ ದ ಶ್ಲೋಕ ಇನ್ ನಾರದ ಪುರಾಣ. ಹರೈರ್ನಾಮೈವ ನಾಮೈವ ನಾಮೈವ ಮಮ ಜೀವನಂ ಕಲೌ ನಾಸ್ತ್ಯೇವ 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 ಗತಿರನ್ಯಥ ನ ಅಸ್ತಿ ಏವ ಗತಿ ಅನ್ಯಥಾ ಗತಿ ನ ಅಸ್ತಿ. ಕಲಿಯುಗದಲ್ಲಿ, ಕಲೌ ಮೀನ್ಸ್ ಇನ್ ಕಲಿಯುಗ, ಪ್ರೆಸೆಂಟ್ ಡೇ ವರ್ಲ್ಡ್, ಮಾಡರ್ನ್ ವರ್ಲ್ಡ್, ದೇರ್ ಈಸ್ ನೋ ಅದರ್ ವೇ ಲೆಫ್ಟ್ ಟು ಅಸ್ ಟು ರೀಚ್ ಗಾಡ್. ಕಲೌ ನಾಸ್ತ್ಯೇವ 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 ಗತಿರನ್ಯಥ ಅನ್ಯಥಾ ಗತಿ ನಾಸ್ತಿ. ಬೇರೆ ದಾರಿಯೇ ಇಲ್ಲ. ಯಾವುದನ್ನ? ಭಗವಂತನನ್ನು ಪಡಿಬೇಕು ಅಂದ್ರೆ ಹರೈರ್ ನಾಮ ಇವ ನಾಮ ಇವ ನಾಮ ಇವ ಮಮ ಜೀವನಂ. ಭಗವತ್ ಸ್ಮರಣೆ, ಹರಿನಾಮ ಸಂಕೀರ್ತನೆ, ಭಗವಂತನ ನಾಮ ಉಚ್ಚಾರಣೆ, ಆತನಲ್ಲಿ ಭಕ್ತಿ, ನಿಷ್ಠೆ, ಶ್ರದ್ಧೆ, ಶರಣಾಗತಿ, ಇದು ಒಂದೇ ನಮಗೆ ದಾರಿ ಭಗವಂತನನ್ನು ಸೇರ್ಲಿಕ್ಕೆ. ಕಲಿಯುಗದಲ್ಲಿ ಇದು ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ ಅಂತ ಮಹರ್ಷಿಗಳು ಹೇಳಿದ್ರು. ಅದು ನಮ್ಮ ಗುರುಗಳು ಬಹಳ, he was very fond of that. In sadhana and meditation, earlier the small edition was, I don't know how many of you have seen that. The very first small edition was brought in when he was in Banerghatta Road, very small edition of sadhana and meditation. When that was being translated into Kannada, he was referring this. He was very fond of this shloka, and he used to say then itself, look, for Kali Yuga what Maharshi said holds good. Nama Japa is the only way, surest way, safest way, guaranteed way to reach God. So our Gurudev always used to remember that statement. Nama Japa is the safest, surest, guaranteed way to reach God. He used to always stress on that. So next he continues, Lord continues, again this phrase, Tasmat sarveshu kaleshu mam anusmara yudhya cha. Tasmat sarveshu kaleshu mam anusmara yudhya cha. Cha means and. Mam anusmara, and you remember me, think of me. You have my nama japa in your mind and on your tongue.
ಮಾಂ ಅನುಸ್ಮರ ಯುದ್ಧ. Then go for the battle. So, in the present context of the shloka, Lord ಏನ್ ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿ ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸಿ ಅಸಂಶಯಂ. ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯಂ. ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ. ಮಾಮೇವ ಯಶ್ಯಸಿ ಅಸಂಶಯಂ. ಅಸಂಶಯಂ, without any doubt, without an iota of any sort of doubt. Mameva yeshyasi, you reach me 100% guaranteed, I am giving you a guarantee here. Mameva yeshyasi, definitely you reach me only. Asamshayam, no doubt about that. When you offer your mind, your chitta, your buddhi to me only ಅಂತ ಅರ್ಥ. ಮೈ ಅರ್ಪಿತ ಮನೋ ಬುದ್ಧಿ, ಮನಃ ಬುದ್ಧಿ ಮೈ ಅರ್ಪಿತ, ಮೈ ಅರ್ಪಿತ, ಮೈ ಅರ್ಪಿತ ಮನೋ ಬುದ್ಧಿ. ಇಫ್ ಯು ಕ್ಯಾನ್ ಆಫರ್ ಯುವರ್ ಮೈಂಡ್, ಯುವರ್ ಇಂಟೆಲೆಕ್ಟ್, ಯುವರ್ ಬುದ್ಧಿ, ಯುವರ್ ಧೀಶಕ್ತಿ, ಯುವರ್ ರೀಸನಿಂಗ್ ಪವರ್, ಯುವರ್ ಥಿಂಕಿಂಗ್ ಪವರ್, ಎವ್ರಿಥಿಂಗ್ ಆಫರ್ ಟು ಮೀ ಅಂದ್ರೆ ಅರ್ಥ ಏನು? ಸರೆಂಡರ್ ಟು ಮೀ ಕಂಪ್ಲೀಟ್ಲಿ ಅಂತ ಅರ್ಥ. ಟೋಟಲಿ ಸರೆಂಡರ್ ಯುವರ್ ಸೆಲ್ಫ್ ಅಟ್ ಮೈ ಫೀಟ್. ನೀನು ನನ್ನಲ್ಲಿ ಶರಣಾಗತ ಭಾವವನ್ನು ಹೊಂದಿದರೆ, ನಿನ್ನ ಮನಸ್ಸು ಬುದ್ಧಿಯನ್ನು ನನಗೆ ಅರ್ಪಣೆ ಮಾಡಿದರೆ ಅಂತಂದ್ರೆ, ಸದಾ ನನ್ನ ಚಿಂತೆಯಲ್ಲಿದ್ದರೆ, ಚಿಂತೆ ಅಂದ್ರೆ ಚಿಂತೆ ವರಿಯಲ್ಲ, ಚಿಂತನೆ, ನನ್ನ ಚಿಂತನೆ, ನನ್ನ ಸ್ಮರಣೆ, ನನ್ನ ನಾಮ ಜಪವನ್ನ, ನನ್ನ ಸ್ಮರಣೆಯನ್ನ, ಭಗವಂತನ ಸ್ಮರಣೆಯನ್ನ ಸದಾಕಾಲ ಮಾಡ್ತಾ ಇದ್ರೆ ಅಂತ ಅರ್ಥ. ಅದು ಮೈ ಅರ್ಪಿತ ಮನೋಬುದ್ಧಿ. ನಿನ್ನ ಮನಸ್ಸನ್ನು ನನ್ನಲ್ಲಿಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿಡು ಅಂದ್ರೆ ಅದೇ ಅರ್ಥ. ಈ ರೀತಿ ನೀನು ಮಾಡಿಬಿಟ್ಟು, ತಸ್ಮಾತ್ ಆದ್ರಿಂದ ಸರ್ವಕಾಲೇಶು, ಎಲ್ಲಾ ಕಾಲಗಳಲ್ಲಿ ಅಂದ್ರೆ ಬದುಕಿರೋ ತನಕ, ಟಿಲ್ ಯು ಆರ್ ಅಲೈವ್ ಇನ್ ದ ಬಾಡಿ ಫಾರಮ್ ಅಂತ ಅರ್ಥ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ. Our Gurudev in this shloka, this short first line, first charana, last part, beautiful phrase. He used to always say this. ಮಾಮನುಸ್ಮರ ಯುದ್ಧ ಚ, Lord's injunction. ಭಗವಂತ ಏನ್ ಹೇಳ್ತಾ ಇದ್ದಾನೆ, ಮೇಲ್ನೋಟಕ್ಕೆ ಅರ್ಥಕ್ಕೆ, ಅರ್ಜುನ ಈಗ ಯುದ್ಧ ಮಾಡಬೇಕಲ್ಲ, ಯುದ್ಧ ಕ್ಷೇತ್ರದಲ್ಲಿ ನಿಂತ್ಕೊಂಡು ಕುರುಕ್ಷೇತ್ರದಲ್ಲಿ ಯುದ್ಧ ಆಡಲ್ಲ ಅಂತ ನೀ ಹೇಳ್ತಾ ಇದೆಯಲ್ಲಪ್ಪ. ಅಯ್ಯೋ, ಅವ್ರನ್ನ ಹ್ಯಾಕ್ ಕೊಲ್ಲೋದು, ಇವ್ರನ್ನ ಹ್ಯಾಕ್ ಕೊಲ್ಲೋದು, ಇವರೆಲ್ಲ ನನ್ನ ಬಂಧುಗಳು, ನನ್ನ ಸಹೋದರರು, ನನ್ನ ಪಿತಾಮಹ ಆಚಾರ್ಯ, ನನ್ನ ಗುರುಗಳು, ನನ್ನ ಮಾವಂದರು, ಷಡ್ಗಂದರು, ಇವನ್ನೆಲ್ಲ ಹ್ಯಾಕ್ ಕೊಲ್ಲೋದು, ನಾನು ತಪ್ಪಲ್ವಾ ಕೃಷ್ಣ? ನಾನು ಯುದ್ಧ ಮಾಡೋದಿಲ್ಲ, ಸನ್ಯಾಸಿಯಾಗಿ ಬೇಕಾದ್ರೆ ಇರ್ತೀನಿ ಅಂತ ಹೇಳಿದ್ನಲ್ಲ ಮೊದಲನೇ ವಿಷಾದ ಯೋಗದಲ್ಲಿ. ಅದಕ್ಕೆ ಒಂದು ಉತ್ತರ ಇದೆ ಅಂತ ತಿಳ್ಕೊಳ್ಬಹುದು ಮೇಲ್ನೋಟಕ್ಕೆ. ಸೊ ಔಟರ್ ಮೀನಿಂಗ್ ಇಸ್ ವೆರಿ ಕ್ಲಿಯರ್. ಸೊ ಇನ್ ದ ಬ್ಯಾಟಲ್ ಫೀಲ್ಡ್, ಅರ್ಜುನ ಇಸ್ ನಾಟ್ ರೆಡಿ ಟು ಡೂ ದ ಬ್ಯಾಟಲ್. Righteous is dharma. He is shirking in the last moment from the responsibility of fighting. So it looks, Lord saying, Tasmat sarveshu kaleshu mamanusmara yuddha cha. You remember me and fight, I say. Why do you say I don't want to fight? You have to fight. ನನ್ನನ್ನು ನೆನೆಸ್ಕೊಂಡು ನೀನು ಯುದ್ಧ ಮಾಡಯ್ಯ. ನೀವು ಯುದ್ಧ ಮಾಡದೆ ಕೂತ್ರೆ ಆಗೋದಿಲ್ಲ. ಇದು ಮೇಲ್ನೋಟದ ಅರ್ಥ. ದಿ ಇನ್ನರ್ ಮೀನಿಂಗ್, our Gurudev has made this so beautiful. What all Mahapurushas have said, our Gurudev also has said. You know what he said, our Gurudev? Yuddha. Yuddha means you do the battle. What Lord says ಅಂದ್ರೆ, ಯುದ್ಧ ಮಾಡು ಅಂದ್ರೆ ಅರ್ಥ ಇಲ್ಲಿ ನಿನ್ನ ಕರ್ಮಗಳನ್ನ ಯಾವ ಯೋಚನೆಯಲ್ಲೇ ಮಾಡು ಅಂತ ಅರ್ಥ. ಜೀವನ ಪರ್ಯಂತ ಕೆಲವು ನಮ್ಮ ಕರ್ಮಗಳಿದೆಯಲ್ಲ, ಕರ್ಮ ಇಲ್ಲದೆ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ. ನಿನ್ನ ಕರ್ಮಗಳನ್ನು ನೀನು ಮಾಡ್ತಾ ಇರು, ಆದರೆ ನಿನ್ನ ಮನಸ್ಸನ್ನು ನನಗೆ ಅರ್ಪಣೆ ಮಾಡು. ನಿನ್ನ ಮನಸ್ಸಿನಲ್ಲಿ ನಾನು ತುಂಬಿರಲಿ. ಇನ್ ಇಸ್ ಇಂಗ್ಲಿಷ್ ಕಾಮೆಂಟ್ರಿ ಬ್ಯೂಟಿಫುಲಿ ಹಸ್ ಗಿವನ್, ಯು ಆಲ್ವೇಸ್ ರಿಮೆಂಬರ್ ಮೀ. ಹ್ಯಾವ್ ಯು ರಿಮೆಂಬರ್ ಮೀ ಇನ್ ಯುವರ್ ಮೈಂಡ್ ಅಂಡ್ ಡೂ ದ ಬ್ಯಾಟಲ್. ನನ್ನನ್ನು ನೆನೆಸ್ಕೊಂಡು ಯುದ್ಧ ಮಾಡು, ಆಗ ನಾನು ಕೊಂದೆ ಅಂತ ನಿನಗೆ ಅನಿಸೋದಿಲ್ಲ. ಯು ಡೋಂಟ್ ಹ್ಯಾವ್ ದ ಗಿಲ್ಟ್ ಫೀಲಿಂಗ್ ಎಟ್ ಆಲ್ ದಟ್ ಐ ಹ್ಯಾವ್ ಡನ್ ಸಮಥಿಂಗ್, ಐ ಆಮ್ ಕಿಲ್ಲಿಂಗ್ ಸಂಬಡಿ. See, if you think that I am killing somebody, it becomes a karma bandhana.
bondage. But think of me, this is the work I have, this is righteous work, the last moment, point of no return. Duryodhana never agreed for any type of understanding at all, no compromise. So finally he declared the war. So it has become inevitable. So let me remember God and do the battle, enter the battle, do the duty as a ಕ್ಷತ್ರಿಯ ಅಂತ. ನಮ್ಮ ಗುರುಗಳೇನು ಹೇಳ್ತಾ ಇದ್ರು, ಮಹಾಮನುಸ್ಮರ ಯುದ್ಧಚ ಅಂದ್ರೆ ನಿಮ್ಮ ಎಲ್ಲಾ ಕರ್ಮಗಳಿಗೂ ಅನ್ವಯಿಸುತ್ತೆ. ಯುದ್ಧ ಅಂದ್ರೆ ಬರೀ ರಣರಂಗದಲ್ಲಿ ಕತ್ತಿ ಹಿಡ್ಕೊಂಡು ಯುದ್ಧ ಅಲ್ಲ, ನಮ್ಮ ಜೀವನವೇ ಒಂದು ದೊಡ್ಡ ಯುದ್ಧ ಅಂತ. ದ ಹೋಲ್ ಲೈಫ್ ವಿ ಡೂ ದ ಬ್ಯಾಟಲ್. ಇದನ್ನ ತುಕಾರಾಮ್ ಮಹಾರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂತರ್ಬಹಿರ್ ಯುದ್ಧ ಅಂತ ಹೇಳ್ತಾರೆ. ಶತ್ರುಗಳು ಒಳಗೂ ಇದ್ದಾರಪ್ಪ, ಹೊರಗೂ ಇದ್ದಾರೆ. ಹೊರಗೆ ಅಂದ್ರೆ ಜೀವನದಲ್ಲಿ ನಿಮ್ಮ ಜೀವನದ ಸುತ್ತಲೂ ಹೊರಗೂ ಹಿತಶತ್ರುಗಳಿದ್ದಾರೆ, ನಿನ್ನ ಒಳಗೂ ಶತ್ರುಗಳಿದ್ದಾರೆ. ಈ ಒಳಗಿನ ಶತ್ರುಗಳು ಮತ್ತು ಹೊರಗಿನ ಶತ್ರುಗಳಿಗೆ ನಿರಂತರವಾಗಿ ಧರ್ಮಯುತನಾಗಿ ನ್ಯಾಯವಾಗಿ ನೀನು ಹೋರಾಡಲೇಬೇಕು. ತುಕಾರಾಮ್ ಮಹಾರಾಜ್ ಸೇಸ್ ದ ಸೇಮ್ ಪಾಯಿಂಟ್. ಯು ಹ್ಯಾವ್ ಟು ಫೈಟ್ ವಿತ್ ದಿ ಇಂಟರ್ನಲ್ ಎನಿಮೀಸ್ ಅಂಡ್ ಎಕ್ಸ್ಟರ್ನಲ್ ಎನಿಮೀಸ್. External enemies are the hitashatrus, the people whom you think they are kiths and kins, people whom you think they are your friends, people whom you think they are your colleagues, people with whom you have got trust, even they deceive you. So they are the external enemies. Life is such a way, people always deceive others without the knowledge. So you have to do constant righteous battle outside and with the internal enemies. Tukaram Maharaj says, every moment you have to fight. Yudhyacha, Mahamanusmara Yudhyacha. Remember me and fight. Anartha. Remember God and fight the internal enemies. What are the internal enemies? My own greed. My own reverence to the wealth. My own ahankara, ego. My own attachment. ಮೈ ಓನ್ ಡಿಸೈರ್ಸ್. ಇವೆಲ್ಲ ನಮ್ಮ ಒಳಗೆ ಇರೋ ಶತ್ರುಗಳಲ್ವಾ, ನಮ್ಮಲ್ಲೇ ತುಂಬಿಕೊಂಡಿದೆ ಶತ್ರುಗಳು. ಮೋಹ ತುಂಬಿಕೊಂಡಿದೆ, ವ್ಯಾಮೋಹ ತುಂಬಿಕೊಂಡಿದೆ, ಅತಿಯಾದ ಲೋಭ ತುಂಬಿಕೊಂಡಿದೆ, ಕಾಮ ತುಂಬಿಕೊಂಡಿದೆ. ಎಲ್ಲವೂ ನನಗೆ ಬೇಕು ಅನ್ನೋ ಒಂದು ಅತಿಯಾದ ಆಸೆ ಇದೆ. ಏನಿದ್ರೂ ತೃಪ್ತಿ ಇಲ್ಲ. ಐಶ್ವರ್ಯ ಎಷ್ಟಿದ್ರೂ ನನಗೆ ತೃಪ್ತಿ ಇಲ್ಲ, ಅದು ನನಗೆ ಬೇಕು ಅನ್ನೋ ಆಸೆ ಇದೆಯಲ್ಲ. ಆಲ್ ದೀಸ್ ಆರ್ ಇಂಟರ್ನಲ್ ಎನಿಮೀಸ್. ಸೊ ಮಹಾಮನುಸ್ಮರ ಯುದ್ಧಚ, ಅವರು ಗುರುದೇವ್ ಯೂಸ್ ಟು ಸೇ ಸೇಮ್ ಥಿಂಗ್. ಫೈಟಿಂಗ್ ಹ್ಯಾಸ್ ಟು ಬಿ ಡನ್ because internal enemies are there, external enemies are there. So righteously do your duty ಅಂತ. ಫೈಟ್ ಅಂದ್ರೆ do your duty without attachment. ಇದನ್ನ ಪದೇ ಪದೇ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ ಭಗವದ್ಗೀತೆ ವ್ಯಾಖ್ಯಾನಗಳಲ್ಲಿ. ಈಶ್ವರ ಅರ್ಪಣ ಬುದ್ಧಿಯಿಂದ ನಿಮ್ಮ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಕರ್ಮ ಬಂಧನ ನಿಮಗೆ ಉಂಟಾಗಲ್ಲ. There is no bondage when you offer all your work to God. ಇದನ್ನೇ ಭಗವಂತ ಹೇಳ್ತಾ ಇದ್ದಾನೆ. ಮೈ ಅರ್ಪಿತ ಮನೋಬುದ್ಧಿರ್ ಮಾಮೈ ವೈಶ್ಯಸೆ ಅಸಂಶಯಂ. ಗ್ಯಾರಂಟೀಡ್, ಗ್ಯಾರಂಟೀಡ್, ನೋ ಡೌಟ್. ಇಫ್ ಯು ಆಫರ್ ಯುವರ್ ಸೆಲ್ಫ್ ಟು ಮೀ, ಯು ರೀಚ್ ಮೀ ಓನ್ಲಿ. ಮಾಮೇವ ಯೇಷ್ಯಸೆ, ಯು ಕಮ್ ಟು ಮೀ ಓನ್ಲಿ. ಸೊ ಆಲ್ವೇಸ್ ಥಿಂಕ್ ಆಫ್ ಮೀ ಅಂಡ್ ಡೂ ದ ವರ್ಕ್. ಅಂದ್ರೆ ಇಲ್ಲಿ ಕರ್ಮ ಬಂಧನದ ಬಗ್ಗೆ ಸೂಚನೆ ಇದೆ. ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವಕ್ಕಿಂತ ಭಗವಂತ ಈ ದೇಹದ ಮೂಲಕ ಮಾಡಿಸ್ತಾ ಇದ್ದಾನೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಳಗಡೆ ಕ್ಲಿಯರ್ ಆಗಿರ್ಬೇಕು. ಇನ್ನರ್ ಕಾನ್ಶಿಯಸ್ ಶುಡ್ ಬಿ ಸೋ ಕ್ಲಿಯರ್ ದಟ್ ಯು ಮಸ್ಟ್ ಆಲ್ವೇಸ್ ರಿಮೆಂಬರ್ ದಟ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ದ ಬಾಡಿ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಬೀಯಿಂಗ್ ಯೂಸ್ಡ್ ಬೈ ದ ಗಾಡ್. ಸೊ ಲೆಟ್ ದ ಬಾಡಿ ಅಂಡ್ ದ ಮೈಂಡ್ ಡೂ ದ ವರ್ಕ್ ಇನ್ ಎ ರೈಟಿಯಸ್ ವೇ. ನ್ಯಾಯಬದ್ಧವಾಗಿ ನನ್ನ ಕೆಲಸವನ್ನು ಮಾಡಬೇಕು ಅಂತ ಈ ಮನಸ್ಸು ಮತ್ತು ಬುದ್ಧಿಯಿಂದ ಯುಕ್ತವಾಗಿರೋ ದೇಹಕ್ಕೆ ಭಗವಂತ ಪ್ರೇರಣೆ ಕೊಡ್ತಾ ಇದ್ದಾನೆ. ನಾನು ಮಾಡೋ ಕೆಲಸ ಎಲ್ಲ ಆತನಿಗೆ ಅರ್ಪಣೆ. ಆಲ್ ದಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಆಫರಿಂಗ್ ಟು ಹಿಮ್ ಓನ್ಲಿ. ಸಿ ವಿತ್ ದಿಸ್ ಫೀಲಿಂಗ್, ದಟ್ ಇಸ್ ವಾಟ್ ಅವರ್ ಗುರುದೇವ್ ಸೆಡ್, ಮಾ ಮನುಸ್ಮರ ಯುದ್ಧಚ. ಲೆಟ್ ಆಲ್ ಅವರ್ ವರ್ಕ್ ವಿ ಡೂ ಇನ್ ದ ಸೇಮ್ ವೇ. Same thing Lord has mentioned in so many ways in the coming adhyayas, chapters. Mai eva mana adatsva, mai buddhim niveshaya. Mai eva mana adatsva, mai buddhim niveshaya. Another shloka is there. Same thing is here. Mai arpita mano buddhir mame vaishyase asamshayam. Everything means the same thing. One interesting anecdote I remembered, our Gurudev referred once.
in some connection. A point came about Mahatma Gandhiji. All of us we know. Great soul, noble soul. Whether Mahatma Gandhiji was a realized person or not, that was a point. And our Gurudev Bala beautifully, categorically, he made a statement. Why do you doubt? He told me. Why do you doubt? Historical records are there. In the Birla Mandir 1948, when Nathuram Godse shot him twice, he fell down, died instantaneously. And at the time when he fell down, he simply uttered, Hey Ram. Our Gurudev's words, why do you doubt? So what was the last feeling before death? He took the name of Ram. He was such a deep, spiritually endowed personality, he became Videha Mukta at the time of death. Gurudev's words, I am not saying. Why do you doubt? So when he could utter, Hey Ram, what was the thought in his mind? He never thought about his body falling down or person shooting at him. He never even thought. He never harbored any ill feeling towards Nathuram Godse. Simply his mind and buddhi totally surrendered at the feet of Lord. He said, Hey Ram, and died. Hey Rama anta ಅವರ ಬಾಯಿಂದ ಬಂತಲ್ಲ ಶಬ್ದ ಸಾಯೋ ಮೊದಲು ಏನ್ ತೋರಿಸುತ್ತಪ್ಪ ಅದು? ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಆ ಭಾವ ಅವರ ಸಾಯುವ ಸಮಯದಲ್ಲಿ ಏನಿತ್ತು ಅಂದ್ರೆ ಪರಮಾತ್ಮನ ಸ್ಮರಣೆ ಇತ್ತು. ಆದ್ದರಿಂದ ನಿಸ್ಸಂಶಯವಾಗಿ ಅವರು ವಿದೇಹ ಮುಕ್ತರಾದರು. And remember, in the autobiography of Mahatma Gandhiji, he has mentioned how Bhagavad Gita influenced in his whole life. ಭಗವದ್ಗೀತೆ ಪ್ರಭಾವ ಎಷ್ಟಿದೆ ಅಂತ ಅವರು ಎಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಸತ್ಯಶೋಧನ ತಮ್ಮ ಆತ್ಮಚರಿತ್ರೆಯನ್ನು. Once in Birla Mandir only, at the fag end of his lifetime, there was a question to Mahatma Gandhiji. ಅವರ ಅನೇಕ ಶಿಷ್ಯರು, ಭಕ್ತ ವೃಂದದವರು, ಅವರ ಅನುಯಾಯಿಗಳಲ್ಲಿ ಒಂದು ಪ್ರಶ್ನೆ. ಗಾಂಧೀಜಿಯವರೇ, ನಮಗೆ ಬಹಳ ಸುಲಭದಲ್ಲಿ ಅರ್ಥ ಆಗೋ ಹಾಗೆ ಭಗವದ್ಗೀತೆ ಇದೆಯಲ್ಲ, ಇಷ್ಟು ಪ್ರಾಮುಖ್ಯವಾದ ಗ್ರಂಥ, ನೀವು ಅಷ್ಟು ಪ್ರೀತಿಯಿಂದ ಹೇಳ್ತಾ ಇರ್ತೀರಿ. ಇಡೀ ಭಗವದ್ಗೀತೆಯ ಸಂದೇಶ ಒಂದೇ ಒಂದು ವಾಕ್ಯದಲ್ಲಿ ನಮಗೆ ಹೇಳಿಬಿಡಿ. Whole of the essence of Bhagavad Gita summarized in one sentence, please, for our sake. That was a question to Mahatma Gandhiji. And in one sentence he gave the answer. The essence of Bhagavad Gita, the answer he gave in one sentence. Mahatma Gandhiji. मन में राम कहो और काम करो. मन में राम कहो और काम करो. Think of Lord always in the mind. Do your duty. That's all he said. Essence of Bhagavad Gita. How beautiful, simple Hindi phrase, simple Hindi sentence. The whole thing is summarized there. The whole philosophy is summarized there. We have to remember these things in our life, in our mind. मन में राम कहो और काम करो. Do your duty in the world without attachment. So, see, the sentence ಎಷ್ಟು ಮೀನಿಂಗ್ ಇದೆ ಇದ್ರೆ ಅದನ್ನ ನೀವು ಅನಲೈಸ್ ಮಾಡ್ತಾ ಹೋದ್ರೆ the whole gamut, the essence will fill in there. ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ನ್ಯಾಯಬದ್ಧವಾಗಿ ನಿಮ್ಮ ಕೆಲಸ ಮಾಡ್ತಾ ಹೋಗಿ. ನಾನು ಮಾಡ್ತಾ ಇಲ್ಲ ಅನ್ನೋ ಭಾವನೆ ಇರಬೇಕು. ಭಗವಂತ ನೆನೆಸ್ಕೊಂಡು ಮಾಡ್ತಾ ಇದ್ರೆ ಆತ ಮಾಡಿಸ್ತಾ ಇದ್ದಾನೆ ಅಂತ ಆಗತ್ತೆ. ನಮ್ಮ ಗುರುಗಳು ಎಂಥ ಮಹಾತ್ಮರು, ಎಂಥ ಕರುಣಾಶಾಲಿಗಳು. ಅಯ್ಯೋ ಅದನ್ನು ಹೇಳಬೇಕು ಅಂದ್ರೆ ನನಗೆ ಬಾಯಿ ಬರೋದಿಲ್ಲ. ಎಷ್ಟಿದೆ ಹೇಳ್ತಾ ಹೋದ್ರೆ. ಹೀಗೆ ಅವಾಗವಾಗ ಗುರುಗಳು ಹೇಳಿದ್ ನಾವು ನೆನೆಸ್ಕೊಳ್ತಾ ಇರ್ಬೇಕು. So continuation of the same shloka, Lord again confirms the shloka. Abhyasa yoga yuktena chetasa nanyadamina paramam purusham divyam yati parthanu chintayan. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ ಅನ್ಯಗಾಮಿನ. ಅಭ್ಯಾಸ ಯೋಗ ಯುಕ್ತೇನ ಚೇತಸ, ಯಾವ ಸಾಧಕನು ನಿಷ್ಠೆಯಿಂದ, ಎನಿ ಸ್ಪಿರಿಚುವಲ್ ಆಸ್ಪಿರೆಂಟ್, ಪರ್ಸನ್ ಹೂ ಇಸ್ ಸ್ಪಿರಿಚುವಲಿ ಹಂಗ್ರಿ,
person who basically wants to reach God, person who wants enlightenment, person who wants to come out of the bondage, person who doesn't want to come back to earth again for the next birth, person who wants to be liberated once for all, person who wants to remain in the self, in that Nijananda state all the time, in the Brahmananda state all the time. All these things. Chetasa. So any such person, Abhyasa Yoga Yuktena, if he follows, practices yoga constantly, Abhyasa Yoga. There are two interpretations for this. Acharya says, Abhyasa Yoga means constantly dwelling yourself, practicing yourself the yoga, Ashtanga Yoga. Constantly dwelling, thinking, practicing Ashtanga Yoga, Abhyasa Yoga. Ashtanga Yoga, Yama, Niyama, Asana, Pranayama, Pratyahara, Dhyana, Dharana, Samadhi. If you are practicing that, if you are in that same line as a spiritual aspirant, so that means you are Abhyasa Yoga Yukta and you are a Chetasa, you are a Chaitanya person, you are filled with that consciousness, spiritual consciousness already seeped here. The divinity is entering into the mind is getting purified, buddhi is getting purified ಅಂತ ಅರ್ಥ. ಚೇತಸ ಅಭ್ಯಾಸ ಯೋಗದಿಂದ ಯುಕ್ತನಾಗಿರ್ತಕ್ಕಂಥ ಚೈತನ್ಯಮಯ ಪುರುಷ ಯಾರಿದ್ದಾರೋ ನ ಅನ್ಯಗಾಮಿನ, ಬೇರೆ ಯಾವ ಯೋಚನೆ ಇಲ್ಲದೆ, ವಿಥೌಟ್ ಥಿಂಕಿಂಗ್ ಎನಿಥಿಂಗ್ ಎಲ್ಸ್, ನ ಅನ್ಯಗಾಮಿನ, ಮೈಂಡ್ ಇಸ್ ನಾಟ್ ಗೋಯಿಂಗ್ ಟುವರ್ಡ್ಸ್ ಎನಿಥಿಂಗ್ ಎಲ್ಸ್ ಅಂತ ಅರ್ಥ. ಆಲ್ ದ ಟೈಮ್ ಐ ನೋ ದ ಗೋಲ್. My goal is to reach God. My goal is always Paramatma. I should be at His lotus feet. My goal is enlightenment. What my Guru has told me, I should follow correctly. My goal is Guru himself. Guru is or the Paramatma himself. Both are one and the same. So that is Nanya-gamina. Nanya-gamina. So such a person who is not thinking anything else, ಬೇರೆ ಯಾವ ಯೋಚನೆ ಇಲ್ಲದೆ, ಪ್ರಾಪಂಚಿಕ ಭೋಗಗಳ ಬಗ್ಗೆ ಮನಸ್ಸಿಲ್ಲದೆ, ಪ್ರಾಪಂಚಿಕ ವಿಷಯಗಳನ್ನೇ ಪಡೆಯಬೇಕು ಅನ್ನೋ ಮನಸ್ಸಿಲ್ಲದೆ, ಪ್ರಪಂಚದಲ್ಲಿ ಎಲ್ಲ ಸುಖ ಭೋಗವನ್ನು ಅನುಭವಿಸಬೇಕು, ಐಶ್ವರ್ಯವನ್ನು ಅನುಭವಿಸಬೇಕು, ತನ್ನ ಬುದ್ಧಿಬಲದಿಂದ ಅಧಿಕಾರವನ್ನು ಅನುಭವಿಸಬೇಕು, ಪ್ರತಿಷ್ಠೆಯನ್ನು ಗಳಿಸಬೇಕು, ಕೀರ್ತಿಯನ್ನು ಹೊಂದಬೇಕು, ಸಾವಿರಾರು ಜನ ನನಗೆ ನಮಸ್ಕಾರ ಮಾಡಬೇಕು, ಎಲ್ಲ ಅಭಿಲಾಷೆಗಳಿಂದ ದೂರ ಆಗಿಬಿಟ್ಟು, ಮೋಹದಿಂದ ದೂರ ಆಗಿ ಬರೀ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಮೊಮ್ಮಕ್ಕಳು, ನನ್ನ ವ್ಯಾಪಾರ, ನನ್ನ ವ್ಯವಹಾರ, ನನ್ನ ಐಶ್ವರ್ಯ, ನನ್ನ ಮನೆ, ನನ್ನ ಈ ಎಲ್ಲ ವಿಚಾರಗಳಿಂದ ಮುಕ್ತರಾಗ್ಬಿಟ್ಟು ಭಗವಂತ ನೀನು ಮಾಡಿಸಿದ ಹಾಗೆ ಅಂತೇಳಿ ಆತನಲ್ಲೇ ಮನಸ್ಸಿಡೋದಿದೆಯಲ್ಲ, ನ ಅನ್ಯಗಾಮಿನ, ವಿತೌಟ್ ಥಿಂಕಿಂಗ್ ಎನಿಥಿಂಗ್ ಎಲ್ಸ್. ದಿ ಫ್ರಿವಲಸ್ ಥಿಂಗ್ಸ್ ವಿಚ್ ಆರ್ ನಾಟ್ ಪರ್ಮನೆಂಟ್, ದೇ ಆರ್ ನಾಟ್ ಎಟರ್ನಲ್, ದೇ ಆರ್ ಟ್ರಾನ್ಸಿಯೆಂಟ್. ಸೊ ವಿತೌಟ್ ಥಿಂಕಿಂಗ್ ಮಚ್ ಆಫ್ ದಟ್, ಥಿಂಕಿಂಗ್ ಓನ್ಲಿ ಅಬೌಟ್ ಗಾಡ್ ಅಂತ ಅರ್ಥ ಅಲ್ಲ, ಕೇವಲ ಪರಮಾತ್ಮನಲ್ಲೇ ಮನಸ್ಸಿಡೋದು ನ ಅನ್ಯಗಾಮಿನ ಅಭ್ಯಾಸ ಯೋಗಯುಕ್ತೇನ ಚೇತಸ. ಅಂಥ ವ್ಯಕ್ತಿ ಪಾರ್ಥ, ನೆಕ್ಸ್ಟ್ ಲೈನ್, ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಲುಕ್ ಅರ್ಜುನ, ಸಚ್ ಎ ಪರ್ಸನ್ ಹೂ ಇಸ್ ಅನುಚಿಂತಯನ್, ಯಾವತ್ತಿದ್ರೂ ಪರಮಾತ್ಮ ಸ್ಮರಣೆಯಲ್ಲೇ ಇರ್ತಾನಲ್ಲ, ನನ್ನ ಗುರಿ ನನಗೆ ಗೊತ್ತಿದೆ, ನನ್ನ ಉದ್ದೇಶ ಏನು ಅಂತ ಗೊತ್ತಿದೆ, ನಾನು ಯಾಕೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದೇನೆ, ಮೂಲ ಉದ್ದೇಶ ಏನು ಅಂತ ಅರ್ಥ ಆಗಿದೆ, ನನ್ನ ಮೂಲ ಉದ್ದೇಶ ನನ್ನ ನಿಜ ಸ್ವರೂಪಕ್ಕೆ ನಾನು ವಾಪಸ್ ಹೋಗಬೇಕು. ಅಜ್ಞಾನದಿಂದ ನಾನು ಈ ದೇಹ ನಾನು ಅಂತ ತಿಳ್ಕೊಂಡಿದ್ದೇನಲ್ಲ, ಅನುಭವದಿಂದ ಅದು ನಾನಲ್ಲ ಅಂತ ನನಗೆ ಸಿದ್ಧವಾಗಬೇಕು. ಐ ಶುಡ್ ಡಿಸ್ಕನೆಕ್ಟ್ ಫ್ರಮ್ ಮೈಸೆಲ್ಫ್, ಫ್ರಮ್ ದಿಸ್ ಬಾಡಿ ಕಾನ್ಷಿಯಸ್ನೆಸ್, ದಿಸ್ ಮೈಂಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್. ಐ ಶುಡ್ ರಿವರ್ಟ್ ಬ್ಯಾಕ್ ಟು ಮೈ ಒರಿಜಿನಲ್ ಪ್ಯೂರ್ ಸೆಲ್ಫ್ ಶೈನಿಂಗ್ ಒರಿಜಿನಲ್ ನೇಚರ್. ಐ ಶುಡ್ go back to that nature. ಇದು ಅನುಚಿಂತಯನ್. such a person, such a chetasa who thinks like that, ನ ಅನ್ಯಗಾಮಿನ, ಬೇರೆ ಯಾವ ಯೋಚನೆ ಇಲ್ಲದೆ, ಅನುಚಿಂತಯನ್, ಭಗವಂತನನ್ನೇ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಏನಾಗುತ್ತಪ್ಪ, such a person ಪರಮಂ ಪುರುಷಂ ದಿವ್ಯಂ ಯಾತಿ, ದಿವ್ಯಂ ಪರಮಂ ಪುರುಷಂ ಯಾತಿ. ಕೊನೆಗೆ ಈ ದೇಹ ಬಿಡುವ ಸಮಯದಲ್ಲಾದರೂ ಖಂಡಿತವಾಗಿ ದಿವ್ಯಂ ಪರಮಂ ಪುರುಷಂ ಯಾತಿ, ಆತ ಆ ದಿವ್ಯವಾದ ಪರಮಶ್ರೇಷ್ಠವಾದ
ಪರತತ್ವವಾದ ಆ ಭಗವತ್ ಸ್ವರೂಪವನ್ನೇ ಹೊಂದ್ತಾನೆ, ಭಗವಂತನನ್ನೇ ಪಡಿತಾನೆ, ಆತ್ಮಸ್ವರೂಪನಾಗಿ ನಿಂತು ಬಿಡ್ತಾನೆ, ಬ್ರಹ್ಮನಿಷ್ಠನಾಗಿ ಬಿಡ್ತಾನೆ, ಬ್ರಹ್ಮವನ್ನೇ ಹೊಂದ್ಬಿಡ್ತಾನೆ. ಉಪನಿಷತ್ತಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು, there is a simple statement, brahmavid brahmaiva bhavati. It is, he has used that term in scientist search for truth also. brahmavid brahmaiva bhavati. ಯಾರು ಬ್ರಹ್ಮವನ್ನು ಅರಿತುಕೊಳ್ತಾನೋ, ಯಾರು ಪರಮಾತ್ಮನನ್ನು ಅರಿತುಕೊಳ್ತಾನೋ ಆತನು ಪರಮಾತ್ಮ ಸ್ವರೂಪನಾಗಿ ಆಗಿಬಿಡ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಉಪನಿಷತ್ ಸ್ಟೇಟ್ಮೆಂಟ್. ಅದೇ ಅರ್ಥ ಇಲ್ಲಿ. ದಿವ್ಯಂ ಪರಮಂ ಪುರುಷಂ ಯಾತಿ. ಅಂತಹ ವ್ಯಕ್ತಿ ಯಾರು? ನ ಅನ್ಯಗಾಮಿನ ಅನುಚಿಂತೆಯನ್ನು, ನನ್ನನ್ನೇ ಸ್ಮರಣೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿ, ಸಾಧಕ ವ್ಯಕ್ತಿ, ಎ ಸ್ಪಿರಿಚುವಲ್ ಆಸ್ಪಿರೆಂಟ್ who doesn't think anything else, who wants me only, will attain me only. ಅದೇ ಅರ್ಥ ಇದೆ. So, any spiritual aspirant who employs his mind always in the practice of yoga, who always thinks of yoga sadhana with the unwavering determination to reach God, will reach me only, Arjuna. He will attain me only, Arjuna. There is a point here. What is the other interpretation? Other interpretation. Abhyasa yoga yuktena. Acharya Shankara says Abhyasa yoga refers to practicing of Ashtanga yoga given by Patanjali Maharshi. The other interpretation is Abhyasa yoga as a single word, not splitting it. Abhyasa and yoga, not splitting that. As a single word, if the phrase is taken, Abhyasa yoga antandre, yoga is a common word referred in the context of Bhagavad Gita in all the 18 chapters as a heading. So ultimately, the basic definition of yoga is going back, joining, ಹೊಂದುವುದು, ಪಡೆಯುವುದು, ಅಂದ್ರೆ to reach Godhead under yoga. Yoga means going back towards God ಅಂತ. The basic internal simple meaning of the word yoga. Yoga ಅಂದ್ರೆ ಒಂದುಗೂಡಿಸೋದು, going back, becoming the same one. Where we have deviated, we have become disconnected, again reconnecting to the source is yoga. So Abhyasa yoga, just like Karma yoga as a single phrase, Bhakti yoga as a single phrase, Jnana yoga as a single, Japa yoga or Mantra yoga as a single phrase, if we consider all these things, Abhyasa yoga as a single phrase, it simply refers to by constant practice you reach God. What practice? That practice can be either Japa, Namasmarana, or meditation, or Raja yoga, or Karma yoga. So that yoga can be either Bhakti yoga, or Karma yoga, or Raja yoga, or any other. Mantra yoga, Kundalini yoga, these are all different words. So Abhyasa yoga refers to the constant practice. Practice according to your innate nature. Some may revert only to Karma yoga, lifelong. Ultimately they reach to the final point of Jnana only. But they are more interested in Karma yoga. Some are more interested in Bhakti yoga. Jnaneshwar Maharaj says Abhyasa yoga, among all the types of yogas, Bhakti yoga is the most important yoga. In Bhakti yoga, the question of spiritual Vedantic interpretations will not come. Bhakti yogadalli ಜ್ಞಾನೇಶ್ವರ ಮಹಾರಾಜರು ಮತ್ತು ರಾಮಸುಖದಾಸ್ ಜಿ ಅವರು, ರಾಮಾನುಜಾಚಾರ್ಯ ಎಲ್ಲರೂ ಒಂದೇ ಒಂದು ಪಾಯಿಂಟ್ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಭಕ್ತಿ ಯೋಗದಲ್ಲಿ ತಲ್ಲೀನನಾಗ್ಬಿಟ್ರೆ ಅಲ್ಲಿ ನಿಮಗೆ ಯಾವ ಸೈದ್ಧಾಂತಿಕ ಘರ್ಷಣೆ ಬರೋದಿಲ್ಲ. ಅದ್ವೈತ, ವಿಶಿಷ್ಟಾದ್ವೈತ ಮತ್ತೆ ದ್ವೈತ ಈ ಭಾವನೆಗಳು ಬರೋದೇ ಇಲ್ಲ. ಭಕ್ತಿ ಯೋಗದಲ್ಲಿ ಕೊನೆಗೆ ಬರೋದೇನು ಅಂದ್ರೆ ಅನನ್ಯ ಭಕ್ತಿ. ಭಗವಂತ ಎಲ್ಲದಕ್ಕೂ ನೀನೇ ಸರ್ವಸ್ವ, ನೀನೇ ಒಡೆಯ, ನೀನೇ ಸರ್ವಜ್ಞ, ನಾನು ಅಲ್ಪಜ್ಞ, ನಾನು ದಾಸ, ನಾನು ನಿನ್ನ ದಾಸಾನುದಾಸ, ನಾನು ನಿನ್ನ ಕಿಂಕರ, ನಾನು ನಿನ್ನ ಸೇವಕ, ನಾನು ನಿನ್ನ ಅಡಿಯಾಳು, ಈ ಭಾವ ಮಾತ್ರ ಇರ್ತದೆ ಭಕ್ತಿ ಯೋಗದಲ್ಲಿ.
ಅಲ್ಲಿ ದ್ವೈತ ಅದ್ವೈತಗಳ ಪರಾಮರ್ಶೆ ಬರೋದಿಲ್ಲ. ಇದು ದ್ವೈತ ಭಾವವೋ ಅದ್ವೈತ ಭಾವವೋ ಅನ್ನೋ ಲೆಕ್ಕ ಬರೋದಿಲ್ಲ ಮನಸ್ಸಿಗೆ. ಮನಸ್ಸಿಗೆ ಬಹಳ ಹಿತವಾಗಿದ್ದೇನು ಅಂದ್ರೆ ಭಗವಂತನಿಗೋಸ್ಕರ ಸರ್ವಸ್ವೂ ನೀನೇ ಅಂತ ಗೋಪಿಯರು ಯಾವ ಭಾವದಲ್ಲಿ ಆತನನ್ನ ಸ್ಮರಿಸ್ಕೊಳ್ತಾ ಇದ್ರು ಆ ಭಾವ ಅನನ್ಯ ಭಕ್ತಿ. ಮೀರಾಬಾಯಿಗ ಭಾವ ಇತ್ತು, ಸಕ್ಕುಬಾಯಿಗ ಭಾವ ಇತ್ತು, ಅಕ್ಕಮಹಾದೇವಿಗ ಭಾವ ಇತ್ತು, ತುಕಾರಾಮರಿಗ ಭಾವ ಇತ್ತು, ಸಂತ ನಾಮದೇವರಿಗ ಭಾವ ಇತ್ತು. ಆ ಅನನ್ಯ ಭಕ್ತಿ ಇದೆಯಲ್ಲ ಅದು ಸರ್ವಕಾಲಿಕ ಶ್ರೇಷ್ಠ ಅಂತ. ಜ್ಞಾನ ಯೋಗಕ್ಕಿಂತಲೂ ಭಕ್ತಿ ಯೋಗಕ್ಕೆ ಅವರು ಯಾಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಇದು ಬಹಳ ಸುಲಭ. ಜ್ಞಾನ ಯೋಗ ಎಲ್ಲರಿಗೂ ಹೋಗೋದಿಲ್ಲ ತಲೆಗೆ. ಜ್ಞಾನ ಯೋಗದಲ್ಲಿ ಆತ್ಮ ಪರಮಾತ್ಮ ಎರಡು ಒಂದೇನೋ ವಿಶ್ಲೇಷಣೆ ಇದೆಯಲ್ಲ ಅದು ಬಹಳ ಕಷ್ಟ. ಅಲ್ಲಿ ಆ ಮನಸ್ಥಿತಿ ಬರಬೇಕು ಅಂದ್ರೆ ಬಹಳ ಹದವಾಗಿರ್ಬೇಕು, ಎಲ್ಲರಿಗೂ ಸಾಧ್ಯ ಇಲ್ಲ. ಆದ್ರೆ ಭಕ್ತಿ ಅನ್ನೋದು ಬಹಳ ಸುಲಭ. ಭಕ್ತಿ ಅನ್ನೋದು ಸುಲಭ ಅನ್ನೋ ದೃಷ್ಟಿಯಿಂದ ಸೊ ಇಲ್ಲಿ ಅಭ್ಯಾಸ ಯೋಗ ಅಂದ್ರೆ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ವಾಟ್ ಪ್ರಾಕ್ಟೀಸ್? ಇಟ್ ಕೆನ್ ಬಿ ಎನಿಥಿಂಗ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ನೀವು ಕರ್ಮಯೋಗದಲ್ಲಾರೋ ಆಸೆ ಇಟ್ಕೊಂಡು ಮಾಡಿ, ಭಕ್ತಿ ಯೋಗದಲ್ಲಾರೋ ಇಟ್ಕೊಂಡು ಮಾಡಿ, ಜ್ಞಾನ ಯೋಗದಲ್ಲಾರೋ ಮುಂದುವರಿಯಿರಿ, ಜಪಯೋಗದಲ್ಲಾರೋ ಅಂದ್ರೆ ಮಂತ್ರಯೋಗದಲ್ಲಿ ಅಂದ್ರೆ ಜಪ ಅಂದ್ರೆ ಮಂತ್ರಯೋಗ ಅಂದ್ರೆ ನಾಮಸ್ಮರಣೆ, ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಆಫ್ ಟೇಕಿಂಗ್ ನೇಮ್, ನಾಮೋಚ್ಚಾರ, ಸಂಕೀರ್ತನೆ ಯಾವುದರಾದ್ರೂ ಬನ್ನಿ. ಸೊ ಇಟ್ ಇಸ್ ಟೇಕನ್ ಎಸ್ ಎ ಸಿಂಗಲ್ ಫ್ರೇಸ್, ಅಭ್ಯಾಸ ಯೋಗ. ಆಚಾರ್ಯ ಸ್ಪ್ಲಿಟ್ಸ್ ಅಭ್ಯಾಸ ಅಂಡ್ ಯೋಗ. ಅಲ್ಲಿ ಸ್ಪ್ಲಿಟ್ ಮಾಡಿ ಅದೇನು ಹೇಳ್ತಾರೆ, ಯಾರು ಯಾವಾಗಲೂ ಅಷ್ಟಾಂಗ ಯೋಗದಲ್ಲಿ ಮನಸ್ಸಿಟ್ಟಿರ್ತಾರೋ, ಯಮ ನಿಯಮ ಆಸನ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಇದರಲ್ಲಿ ಹಂತ ಹಂತವಾಗಿ ಮುಂದುವರಿಯೋದು ಅಭ್ಯಾಸ ಯೋಗ ಅಂದ್ರೆ ಅಭ್ಯಾಸ ಅಂಡ್ ಯೋಗ. ಅಲ್ಲಿ ಸ್ಪ್ಲಿಟ್ ಮಾಡ್ತಾರೆ ಆಚಾರ್ಯ. ಜ್ಞಾನೇಶ್ವರ ಮಹಾರಾಜರು ಅದು ಸ್ಪ್ಲಿಟ್ ಮಾಡಲಿಲ್ಲ. ಹಾಗೆ ಸಿಂಗಲ್ ಫೇಸ್ ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಇದ್ದ ಹಾಗೆ ಅಭ್ಯಾಸ ಯೋಗ. ದೆನ್ ವಾಟ್ ಇಸ್ ಅಭ್ಯಾಸ ಯೋಗ? That abhyasa, that practice is according to your innate samskara. What is there in you? Accordingly the Guru will guide. Each disciple is different, Guru knows. So for some he professes, he puts them only in Karma Yoga. Ultimately we know what in 3rd chapter Lord said, only outer discriminations are there. The word Karma Yoga, Bhakti Yoga, Jnana, all ultimately mean the same. They reach only one only. They reach the only one point. There are, as Somanathananji puts in interpretation on these things long back, there are, let us say, 4 different routes to reach Everest, tallest peak. That is the example he gave. Each category of people climbing in each route, north route, south route, west and east route, they have their own experiences. They explain how it was difficult, what obstacles came in the middle, how many days they took. But ultimately they reach the top only. The top is common. The end point is common. So whichever yoga, ultimately the point is we God only. Two interpretations about this. Abhyasa yoga yuktena chetasa nanyagāmina. So this shloka again says the same thing. Earlier Lord has given Chanchala Himana Krishna Pramate Balavat Dhruvam. That was a question by Arjuna. Manassu ಬಹಳ ಚಂಚಲ ಅಲ್ಲಪ್ಪ ಅರ್ಜುನ, ಕೃಷ್ಣ ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ಸಿಂಪಲ್ ಆಗಿ ಭಗವಂತ ಹೇಳ್ತಾನೆ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ಮಾಡೋದ್ರಿಂದ, ಕಾನ್ಸ್ಟೆಂಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮನಸ್ಸು ಹದಕ್ಕೆ ಬರುತ್ತೆ, ಕೈ ಸಿಗುತ್ತೆ. ಐ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಯಾಚ್ ಮೈಂಡ್. ಐ ನೋ ಡಿಫಿಕಲ್ಟ್ ಟು ಕ್ಯಾಚ್ ಯುವರ್ ಥಾಟ್ಸ್. ಮೈಂಡ್ ಅಂದ್ರೆ ಥಾಟ್ಸ್ ಓನ್ಲಿ. ಥಾಟ್ಸ್ ಅನ್ನ ಹಿಡಿಯೋದು ಕಷ್ಟ, ಬಿಗಿನಿಂಗ್ ಆಗೋದಿಲ್ಲ. ಅದರಲ್ಲೂ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಮನಸ್ಸು ಎಲ್ಲೆಲ್ಲೋ ಓಡುತ್ತಲ್ಲ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಸೇಮ್ ಪಾಯಿಂಟ್ ಇಸ್ ಮೆನ್ಷನ್ಡ್ ಹಿಯರ್. ಸೊ Bhagavad-gīta, why it is difficult for us andre, we don't relate to the essence of the Bhagavad-gīta. ಎರಡನೇ ಅಧ್ಯಾಯ ಆದ ಮೇಲೆ, see the secret point I tell you, the second chapter, the last 72nd shloka, there are 72 shlokas in second chapter. The last shloka, Esham Brahmya Sthitihi Partha. This is the Brahmya Sthiti ಅಂತ ಹೇಳಿದ ಮೇಲೆ ಮುಂದೆ nothing else. The
2/3 of the second chapter. Under 11th shloka onwards, Upadesha starts. From 11th shloka onwards in second chapter, Upadesha starts. So everything he has covered, same thing is explaining in different other chapters, taking one point. So there is nothing new Lord is explaining here. All that he explained earlier, same thing he is explaining in different wordings. So ಇವತ್ತಿಗೆ ಗುರು ಸಂಕಲ್ಪ, ಗುರುಗಳ ಆಜ್ಞೆ ನಿಲ್ಲಿಸ್ತಾ ಇದ್ದೇವೆ. ಪ್ರಾರ್ಥನಾ ಶ್ಲೋಕದೊಂದಿಗೆ ಇವತ್ತಿನ ವ್ಯಾಖ್ಯಾನ ನಿಲ್ಲುತ್ತೆ. ವಸುದೇವ ಸುತಂ ದೇವಂ ಕಂಸಜಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ನಮೋ ಭಗವತೆ